ಹಾಗೆ ಎಲ್ಲ ಆತ್ಮೀಯ ಧ್ಯಾನ ಮಿತ್ರರಿಗೆ ನಮಸ್ಕರಿಸುತ್ತಾ ಈ ಒಂದು ವೇದಿಕೆಯಲ್ಲಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೆ ಅನಂತ ಕೃತಜ್ಞತೆಗಳನ್ನು ಹಾಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ತಿಂಗಳಿನಲ್ಲಿ ವಿಶೇಷವಾಗಿ ಎಲ್ಲರ ಒಂದು ಅನುಭವಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ವಿಶೇಷವಾಗಿ ಮಾಡಿದ್ದಾರೆ ರಂಗನಾಥ್ ಸರ್. ಯಾಕಂದ್ರೆ ಧ್ಯಾನ ಅಂದ್ರೆ ಮೆಡಿಟೇಷನ್ ಡೇ, ವಿಶ್ವ ಮೆಡಿಟೇಷನ್ ಡೇ ಅಂತ ಹೇಳಿ 21ನೇ ತಾರೀಕಿಗೆ ಇರೋದ್ರಿಂದ ಈ ವಿಶೇಷವಾಗಿ ಮಾಡಿದ್ರು. ನಾನು ಅದೇ ಅಂದ್ಕೊಂಡೆ, ನಾನು ಒಂದ್ಸರಿ ನಾನು ಹೇಗ್ ಬಂದೆ, ಹೇಗೆ ಈ ನಡೀತಾ ಇದೆ ನನ್ನ ಧ್ಯಾನದ ಅನುಭವಗಳು ನಾನು ಹೇಳ್ಕೊಂಡಿದ್ದೆ, ಮತ್ತೆ ಹೇಳ್ಕೊಳ್ತಾ ಇದ್ದೀನಲ್ಲ ಅಂತ ಅನಿಸ್ತು. ಸೊ ಇಲ್ಲಿ ಒಂದು ಒಳ್ಳೆಯ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ. ಯಾಕಂದ್ರೆ ಹೊಸಬ್ರು ಬರ್ತಾನೆ ಇರ್ತಾರೆ. ಹೊಸಬ್ರಿಗಾಗಿ ಕೂಡ ಕೆಲವೊಂದು ವಿಶೇಷತೆಗಳು ಅಂದ್ರೆ ಈಗ ನಾನು ಹೊಸಬ್ಳಾಗಿ ಬಂದಾಗ ಹೇಗಿತ್ತು ಅಂದ್ರೆ, ಬರೋಕ್ಕಿಂತ ಮುಂಚೆ ನಾನೇ ಹುಡ್ಕೊಂಡು ಹೋಗ್ತಾ ಇದ್ದೆ ಧ್ಯಾನ ಬೇಕು ಅಂತ ಹೇಳಿ. ಏನಿದು ಇದ್ರ ಮಹತ್ವ, ಆಮೇಲೆ ಸ್ವಲ್ಪ ನನಗೆ ಪಿರಮಿಡ್ ಧ್ಯಾನ ಅಂತೇಳಿ ಸ್ವಲ್ಪ ಎಲ್ಲೋ ಕೇಳಿಸ್ಕೊಂಡಿದ್ದೆ ಒಂದೇ ಒಂದು ವರ್ಡ್ ಅಲ್ಲಿ. ಇದರ ಮಹತ್ವ ಏನು ಅಂತ ನೋಡಿದಾಗ ವಿಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ. ಅನಿಸ್ತು, ಅರೆ ಇವ್ರು ಬರೀ ಎಕ್ಸ್ಪೀರಿಯನ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ, ಇಷ್ಟು ಅದ್ಭುತವಾಗಿದೆ ಅಲ್ಲ ಅಂತ. ಹಂಗೆ ಒಬ್ರು ಎಕ್ಸ್ಪೀರಿಯನ್ಸ್ ಹೊಸೊಬ್ರು ಕೇಳಿಸ್ಕೊಂಡಾಗ ಅವರಲ್ಲಿ ಆ ಒಂದು ಬೀಜ ಹೋಗುತ್ತೆ, ಮತ್ತೆ ಮೊಳಕೆ ಹೊಡೆದು ದೊಡ್ಡ ಮರವಾಗತ್ತೆ. ಆ ಮರಗಳಿಂದ ಸಿಗೋ ಹಣ್ಣು, ಇನ್ನೇನೋ ಕಾಯಿ, ಬೀಜಗಳು, ಹೂವು, ಇನ್ನೇನೆಲ್ಲ ಸಿಗತ್ತೆ ಅಲ್ವಾ. ಅದು ಮತ್ತೊಬ್ಬರಿಗೆ ಹಂಚಿ ಹೋಗ್ತಾ ಇರ್ಬೇಕು. ಇದೇ ಪತ್ರಿಜಿಯವರು ಹೇಳ್ಕೊಟ್ಟಿರೋದು. ಒಂದು ಬೀಜ ಹಾಕ್ರಿ ನೀವು ಸಾಕು, ಇನ್ನೊಬ್ರಿಗೆ ಧ್ಯಾನಕ್ಕೆ ಬರ್ರಿ ಅಂತ ಬೀಜ ಹಾಕ್ರಿ ಅಂತ ಹೇಳ್ತಾ ಇದ್ರು. ಓಕೆ ಮಾಸ್ಟರ್ಸ್, ಇವತ್ತು ನನ್ನ ಜರ್ನಿ ಹೇಗಿತ್ತು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹುಬ್ಳಿನಲ್ಲಿ. ಅಲ್ಲಿ ಬೆಳೆದು ಕೊನೆಗೆ ನನ್ನ ಒಂದು ಮ್ಯಾರೇಜ್ ಲೈಫ್ ಎಲ್ಲ ನಾನು ಇಲ್ಲಿ ಬಳ್ಳಾರಿನಲ್ಲಿ ಇರೋದು. ಆಫ್ಟರ್ ಮ್ಯಾರೇಜ್ ನಾನು ಇಲ್ಲೇ ಸೆಟ್ಲು. ಸೊ ಬಳ್ಳಾರಿಗೆ ಬಂದ್ಮೇಲೆ ನನಗೆ ಆಮೇಲೆ ಫಸ್ಟ್ ಹೇಳ್ಬೇಕಂದ್ರೆ, ನಾನು ಹುಬ್ಳಿನಲ್ಲಿ ಹುಟ್ಟು ಬೆಳೆದಾಗ ನಮ್ಮ ಮನೆಯಲ್ಲಿ ಸಾಕಷ್ಟು ಆಧ್ಯಾತ್ಮಿಕ ಒಂದು ದಾರಿಯಲ್ಲಿನೇ ನಡ್ಕೊಂಡು ಬಂದಿರೋದು. ನಮ್ಮ ತಂದೆ ತಾಯಿ ಆ ರೀತಿಯಾಗಿ ಹಾಕೊಟ್ಟಿದ್ರು. ವಿಶೇಷವಾದ ಪೂಜೆ ಮತ್ತು ಆಧ್ಯಾತ್ಮಿಕ ಪ್ರವಚನಗಳನ್ನು ಕೇಳಿಸ್ಕೊಂಡು ಮಠ ಹತ್ರ ಸಿದ್ಧಾರೂಢ ಸ್ವಾಮಿ ಮಠ. ಮೊನ್ನೆಲ್ಲ ನೀವು ಯಾರೆಲ್ಲ ಹುಬ್ಳಿಗೆ ಬಂದಿದ್ರು ಅಥವಾ ಹುಬ್ಳಿ ಬಗ್ಗೆ ಗೊತ್ತಿದ್ರೆ ಅವರಿಗೆ ಗೊತ್ತಾಗತ್ತೆ. ಸಿದ್ಧಾರೂಢ ಸ್ವಾಮಿ ಮಠ ನಮ್ಗೆ ತುಂಬಾನೇ ಹತ್ರ, ವಾಕೇಬಲ್ ಡಿಸ್ಟೆನ್ಸ್. ಸೊ ನಾವೆಲ್ಲ 4 ಜನ, ನಮ್ಮ ತಂದೆ ತಾಯಿಗೆ ಮಕ್ಕಳು 4 ಜನ ಚಿಕ್ಕವರೇ ಇದ್ವಿ. ನಾನು ಲಾಸ್ಟ್ ಎಲ್ಲರಿಗಿಂತ. ನಾವು ಬೆಳಗ್ಗೆ ಎದ್ದು ನಾವೆಲ್ಲ ಸ್ನಾನಗಿನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಮಠದ ಸಿದ್ಧಾರೂಢ ಸ್ವಾಮಿ ಮೂರ್ತಿ ದರ್ಶನ ತಗೊಂಡ್ ಬಂದು ಗದ್ದಿಗೆ ನಮಸ್ಕಾರ ಮಾಡ್ಕೊಂಡ್ ಬಂದ ಮೇಲೆ ನಮ್ಮಮ್ಮ ನಮಗೆ ಟಿಫಿನ್ ಕೊಡ್ತಾ ಇದ್ರು. ಅಷ್ಟರಲ್ಲಿ ಅವ್ರು ಮಾಡ್ತಿದ್ರು, ನಾವು ಹೋಗಿ ಬರ್ಬೇಕು. ಈ ಒಂದು ರೂಲ್ಸ್ ಇತ್ತು ಮನೆಯಲ್ಲಿ, ಹೋಗ್ಲೇಬೇಕು ದಿನ ಅಂತ. ವಿಭೂತಿ ಎಲ್ಲ ಹಚ್ಕೊಂಡು ಹೋಗಿ ಬಂದು ಆ ಸಂಪ್ರದಾಯ ತುಂಬಾ ಚೆನ್ನಾಗಿದೆ. ಈಗ್ಲೂ ನಾವು ಅದನ್ನೇ ಮಾಡ್ತೀವಿ, ಇಲ್ಲ ಅನ್ನಂಗಿಲ್ಲ. ಸೊ ಅಲ್ಲಿಗೆ ಇತ್ತು ಭಜನ, ಪ್ರವಚನಗಳು, ಹಾಡು, ಮಂಗಳಾರತಿ, ಇವೆಲ್ಲ ಚಿಕ್ಕಂದ್ಲಿಂದೆ ಕಲ್ತು ಬಂದ್ವಿ. ಆಮೇಲೆ ಧ್ಯಾನ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಧ್ಯಾನ ಅಂದ್ರೆ ಅವರೆಲ್ಲ ಮಹಾನ್ ಪುರುಷರು ಮಾಡೋದು ಅಂತ ಅಷ್ಟೇ ನಮಗೆ ಗೊತ್ತಿತ್ತು ಅವಾಗೆಲ್ಲ. ಧ್ಯಾನ ಮಾಡೋದೆಲ್ಲ ನಾವು ಬರೀ ಭಜನೆ, ಯಾರು ಧ್ಯಾನ ಮಾಡಿರ್ತಾರಲ್ಲ ಅವ್ರು ದೊಡ್ಡ ಮಹಾನ್ ಸ್ವಾಮೀಜಿಗಳು, ಗುರುಗಳು ಆಗಿರ್ತಾರೆ. ನಾವು ಅವರ ಒಂದು ಶಿಷ್ಯರು ಅಥವಾ ನಾವು ಅವರಿಂದ ಕಲಿಬೇಕು, ಈ ರೀತಿಯಾಗಿ ಇತ್ತು. ಸಾಕಷ್ಟು ಪ್ರವಚನಗಳನ್ನು ಕೇಳಿಸ್ಕೊಂಡೆ ನಮ್ಗೆ ಏನಂತಂದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಅನಿಸ್ತಾ ಇತ್ತು. ಆ ಮಾರ್ಗದಲ್ಲಿ, ಭಕ್ತಿ ಮಾರ್ಗದಲ್ಲಿ ಇದ್ದಾಗ ನನಗೆ 2022ನಲ್ಲಿ ಈಗ ಕೊರೋನಾ ಎಲ್ಲ 2021ರಲ್ಲಿ ಕೊರೋನಾ, 22ನಲ್ಲಿ ಏನಾಯ್ತು ಅಂದ್ರೆ ಸ್ಕೂಲ್ಸ್ ಎಲ್ಲ ಸ್ವಲ್ಪ ಓಪನ್ ಆಗ್ತಾ ಇತ್ತು. ಆಫೀಸ್ಗಳಲ್ಲಿ ಹೋಗ್ಬೋದು, ಈ ರೀತಿಯಾಗಿ ಒಂದು ಆಪ್ಷನ್ ಇತ್ತು, ಹೋಗ್ಬೋದು ಅಥವಾ ಮನೆಯಿಂದಾನೇ ಕೆಲಸ ಮಾಡ್ಬೋದು ಅಂತ. ನಾನು ಅವಾಗ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ. ಆ ಟೈಮ್ದಲ್ಲಿ ನಾನು ರಿಸೈನ್ ಮಾಡ್ಬಿಟ್ಟೆ. ನನ್ಗೆ ಇನ್ಯಾವ ಕೆಲಸ ಬೇಡ, ಯಾಕೋ ಗೊತ್ತಿಲ್ಲ 22ನಲ್ಲಿನೇ ನಾನು ರಿಸೈನ್ ಮಾಡಿದೆ. ಇನ್ನು ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾ ಇದ್ರು ಅವಾಗ.
ಮಕ್ಳು ಕೂಡ ರಜೆ. ಅವಾಗೇನಂದ್ರೆ 1 ಇಯರ್ ನನಗೆ 22 1 ಇಯರ್ ನನಗೇನಂದ್ರೆ ಯೂಟ್ಯೂಬ್ ನನ್ನ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅವಾಗ. ಆಹ್, ಅ ಆ ಯು ಎಲ್ರೂ ಅಂದ್ರೆ ನಮ್ಮ ಹಸ್ಬೆಂಡ್ ಆಫೀಸ್‌ಗೆ ಹೋದ್ಮೇಲೆ ನನ್ಗೂ ಏನು ಕೆಲ್ಸ ಇರ್ತಿರ್ಲಿಲ್ಲ. ಮಕ್ಳು ನಮ್ಮ ಅತ್ತೆ ಹತ್ರ ಹೋಗಿ ಇದ್ರು. ಅಲ್ಲ ಆ ಮನೆಯಲ್ಲಿ, ಅವ್ರ ಮನೆಯಲ್ಲಿ. ಹಿಂಗಿದ್ದಾಗ ಟೈಮ್ ಪಾಸ್‌ಗೆ ಯೂಟ್ಯೂಬ್ ನೋಡ್ತಾ, ನೋಡ್ತಾ ನನಗೆ ಬಹಳ ಇಷ್ಟವಾಗಿತ್ತು ಅಂತಂದ್ರೆ ಜನ್ಮಾಂತರಗಳನ್ನು ನೋಡ್ತಾ ನನಗೆ ತುಂಬಾನೇ ಇಂಟ್ರೆಸ್ಟ್. ನನ್ಗೆ ಯಾಕೆ ಇದು ಹೊಳಿತು ಅಂತಂದ್ರೆ ಚಿಕ್ಕವಳಿದ್ದಾಗ ಆ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು ರಾಮಚಂದ್ರ ಗುರೂಜಿದು. ನನ್ ರಾಮಚಂದ್ರ ಗುರೂಜಿಯನ್ನ ತುಂಬಾನೇ ಇಷ್ಟ. ಯಾಕಂದ್ರೆ ತುಂಬಾ ಚೆನ್ನಾಗಿ ಅವರೆಲ್ಲ ಆಧ್ಯಾತ್ಮಿಕದಲ್ಲಿ ಮುಂದುವರೆದಿದ್ದಾರೆ. ಅವ್ರದ್ದು ನೋಡಿ ನಾನ್ ತುಂಬಾ ಫಿದಾ ಆಗ್ಬಿಟ್ಟಿದೆ. ಏನಿದು ಆ ಏನು ಜನ್ಮಾಂತರಗಳಲ್ಲಿ ಎಷ್ಟು ಚೆನ್ನಾಗಿ ಅವರು ಸುಪ್ತ ಮನಸ್ಸಿನಲ್ಲಿ ಕರ್ಕೊಂಡು ಹೋಗಿ ಅವ್ರ ಜನ್ಮಗಳನ್ನು ತೋರಿಸ್ತಾರೆ. ನನ್ಗೆ ಇಷ್ಟೇ ಗೊತ್ತು. ಯಾಕೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಅವಾಗ ಗೊತ್ತಿರ್ಲಿಲ್ಲ ಚಿಕ್ಕವಳಿದ್ದಾಗ. ಬಟ್ ಇವಾಗ ನೋಡ್ತಾ ಇದ್ದೆ 22 ಇಂದ ಸ್ಟಾರ್ಟಿಂಗ್ ಅಲ್ಲಿನೇ. ಅವಾಗ ಯಾರಿಗೂ ಹುಷಾರಿರೋದಿಲ್ವಾ, ಯಾರು ಏನೋ ಒಂದು ಪ್ರಾಬ್ಲಮ್ ಇಂದ ಇರ್ತಾರೆ, ಅವ್ರಿಗೆಲ್ಲ ಈ ರೀತಿಯಾಗಿ ಸುಪ್ತ ಮನಸ್ಸಿನಲ್ಲಿ ಕರ್ಕೊಂಡು ಇದು ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತ ಹೇಳಿ ಅಲ್ಲಿ ಏನು ಸಮಸ್ಯೆ ಇದ್ರೆ ಅಲ್ಲಿ ಅದನ್ನ ರಿಪೇರ್ ಮಾಡ್ಬಿಟ್ಟು ಮತ್ತೆ ಈ ಜನ್ಮಕ್ಕೆ ಅವರನ್ನ ಕರ್ಕೊಂಡ್ ಬಂದು ಸುಪ್ತ ಮನಸ್ಸಿನಿಂದನೇ ಎಲ್ಲ ಮಾಡ್ಕೊಂಡು ಮತ್ತೆ ಈ ಜಾಗೃತಿ ಮನಸ್ಸಿಗೆ ತಗೊಂಡ್ ಬಂದು ಇದೆಲ್ಲ ನೋಡ್ತಾ ಇದ್ದೆ. ಆಮೇಲೆ ಅವ್ರು ರಿಲೀಫ್ ಆಗ್ಬಿಡೋರು. ಎಷ್ಟು ಅದ್ಭುತವಾದಂತ ವರ್ಕ್ ಅಲ್ಲ. ಅವ್ರು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ರೆ ಇಂಥವನ್ನೆಲ್ಲ ಕಲಿಬೇಕು ನಾನು. ಮೈಂಡ್ ಅಲ್ಲಿ ಒಂದ್ ಹೊಳಿತಾ ಇತ್ತು ನಾನೇನಾಗಿದ್ದೆ. ಯಾಕಂದ್ರೆ ಅಲ್ಲಿ ಬಂದವರೆಲ್ಲ ಸುತ್ತ ಮನಸ್ಸರು ಯಾವ್ದಾವ್ದೋ ಜನ್ಮದಲ್ಲಿ ಹೋಗೋರು, ಒಂದು 4-5 ಜನ್ಮದ ಹಿಂದನೂ ಕರ್ಕೊಂಡು ಹೋಗ್ಬಿಡ್ತಿದ್ರು. ಒಂದೊಂದು ಜನ್ಮದಲ್ಲಿ ಒಬ್ಬ ಮನುಷ್ಯನೋ ಒಂದು ಪ್ರಾಣಿನೋ ಇನ್ನೇನೋ ಆಗಿರ್ತಿದ್ರು. ಅದೆಲ್ಲ ನನ್ ಮೈಂಡಿಗೆ ಅಯ್ಯೋ ನಾನೇನಾಗಿದ್ದೆ ಅಂತೇಳಿ ನನ್ ಮೈಂಡಿಗೆ ಹೀಗೆ ಹೊಳಿತಾ ಇತ್ತು. ನೋಡ್ಕೋಬೇಕು ನಾನು ಒಂದ್ಸರಿ ಈ ತರ ಎಲ್ಲ ಹೋಗಿ ನನ್ ಪಾಸ್ಟ್ ಲೈಫ್ನ ನಾನು ಗುರ್ತ್ ಮಾಡ್ಕೋಬೇಕು ಅಂತ. ಇಷ್ಟು ನನಗೆ ಹೊಳಿತಿತ್ತು. ಇನ್ನು ಧ್ಯಾನ ಗೊತ್ತಿಲ್ಲ, ಏನಿಲ್ಲ. ಇದಾದ್ಮೇಲೆ ರೇಖಿನ ಸ್ವಲ್ಪ ನಾನು ಸ್ಟಡಿ ಮಾಡ್ತಾ ಇದ್ದೆ. ರೇಖಿ ಸ್ಟಡಿ ಮಾಡ್ತಾ ಅದನ್ನ ನಾನ್ ಜಾಸ್ತಿ ಮುಂದುವರ್ಸ್ಕೊಂಡ್ ಹೋಗ್ಲಿಲ್ಲ. ಬಟ್ ಅದು ಪ್ರೊಟೆಕ್ಷನ್‌ಗಾಗಿ ಅಂತೆಲ್ಲ ನಾನು ಅದನ್ನ ನೋಡಿ ಸ್ವಲ್ಪ ಅದ್ರಲ್ಲಿ ಆಳಕ್ಕೆ ಇಳಿತಾ ಇದ್ದೆ. ಅಷ್ಟರಲ್ಲಿ ಯಾಕೋ ನನ್ನನ್ನ ಎಚ್ಚರಿಸ್ತು. ಬೇಡ ಬಿಡು, ಇಲ್ಲೇನೋ ಬೇರೆ ಕಾಣಿಸ್ತಾ ಇದೆ. ನನಗೇನ್ ಬೇರೆ ಕಾಣಿಸ್ತಾ ಇದೆ ಅಂದ್ರೆ ಆ ಯೂಟ್ಯೂಬಲ್ಲಿ ಹೋದಾಗೆಲ್ಲ ನನಗೆ ಭಗವದ್ಗೀತೆಯಲ್ಲಿ ಕೃಷ್ಣನು ಕೊಟ್ಟಂತಹ ವಾಣಿಗಳು, ಆ ವಿಡಿಯೋಸ್ ಆಗಿರ್ಬೋದು ಬರ್ತಾ ಇರ್ಬೇಕು. ಸಣ್ಣ ಸಣ್ಣ ಕ್ಲಿಪ್ಸ್ ಬರ್ತೈತಲ್ಲ, ಈ ಶಾರ್ಟ್ಸ್ ಅಂತ ಹೇಳಿ ಆ ಒಂದು ಶಾರ್ಟ್ಸ್ ಪದೇ ಕಣ್ಣಿಗೆ ಬರ್ತಾ ಇತ್ತು. ಅಷ್ಟು ದಿವಸ ಆ ಒಂದು ಜನ್ಮಾಂತರಗಳನ್ನು ನೋಡದೆ ಆಯ್ತು. ಇಡೀ ದಿವಸ ಏನಿಲ್ಲ ಅಂದ್ರೆ 4-5 ಎಪಿಸೋಡ್ ನೋಡೋದಾಗ್ತಿತ್ತು. ಅದಾದ್ಮೇಲೆ ಇದು ರೇಖಿ ನೋಡ್ತಾ ಇದ್ದೆ. ಅದ್ರ ಜೊತೆಗೆ ರೇಖಿ ನೋಡ್ತಾನೆ ಭಗವದ್ಗೀತೆನ ಬರ್ತಾ ಇತ್ತು. ಆ ಸಮಯದಲ್ಲಿ ತುಂಬಾ ಆಗ ತಾನೇ ದಸರಾ ಮುಗಿದಿತ್ತು. ದಸರಾದಲ್ಲಿ ನಮ್ಮ ಮನೆಯಲ್ಲಿ ಪೂಜೆ. ನಾನು ದೇವಿನ ಅಂದ್ರೆ ದೇವಿ ಪಾರಾಯಣ ಮಾಡ್ತಾ ಇರ್ತೀನಿ. ದೇವಿ ಪಾರಾಯಣ ಮಾಡೋದು ತುಂಬಾ ವೈಬ್ರೇಷನ್. ಅಲ್ಲಿ ಎಲ್ಲ ಹೇಳ್ತಾರೆ ಚಕ್ರಗಳ ಬಗ್ಗೆ ದೇವಿ ತುಂಬಾ ಹೇಳಿದ್ದಾರೆ. ಆ ಚಕ್ರಗಳಂದ್ರೂ ಗೊತ್ತಿಲ್ಲ, ಇನ್ನೇನೋ ಗೊತ್ತಿಲ್ಲ, ಎಲ್ಲ ಒಂಥರ ಉದ್ದೀಪನ ಆಗ್ತಾ ಇತ್ತು ನನಗೆ. ಏನೋ ಇದ್ರ ಬಗ್ಗೆ ತಿಳ್ಕೊಬೇಕಂತ. ಬಟ್ ಅರ್ಥನೇ ಆಗ್ತಾ ಇಲ್ಲ ಅದು. ಸೊ ಇದೆಲ್ಲ ಬ್ಯಾಲೆನ್ಸ್ ಒಂದ್ ಕಡೆ ಕೂತ್ಕೊಂಡಿತ್ತು. ಈ ರೀತಿಯಾಗಿ ಭಗವದ್ಗೀತೆಗಳು ಮತ್ತೆ ಬರ್ತಾ ಇದ್ದಾಗ ಅನಿಸ್ತಾ ಇತ್ತು, ಎಷ್ಟು ಚೆನ್ನಾಗಿ ಕೃಷ್ಣ ಹೇಳಿದಾನೆ. ವಾಯ್ಸ್ ಬರ್ತಾ ಇದೆಯಾ ಮೇಡಮ್? ಬರ್ತಾ ಇದೆ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಎಷ್ಟೆಷ್ಟು ಒಳ್ಳೊಳ್ಳೆ ವಾಕ್ಯಗಳು. ನನ್ ಈ ರೀತಿಯಾಗಿದೆಯಾ ಭಗವದ್ಗೀತೆಯಲ್ಲಿ ಅಂತ ಹೇಳಿ ತುಂಬಾ ನನ್ ಮನಸ್ಸಿನಲ್ಲಿ ಹೋಗಿ ಅದು ಬೇರಾಗ್ಬಿಡ್ತಾ. ಒಂದು ಬೀಜ ಬಿತ್ತು ಒಳಗಡೆ. ಯಾವಾಗೋ ಒಂದು ವಾಣಿಗಳನ್ನು ಓದಿದ್ಮೇಲೆ ಅಥವಾ ಕೇಳಿಸ್ಕೊಂಡಾಗ ಡೈಲಿ ಅದೇ ಕೆಲಸ ಮಾಡ್ತಾ ಇದ್ದೆ. ನಾನಾಗ್ಲೇ ನೋಡಕ್ ಹೋಗ್ಲಿಲ್ಲ, ಅದಾಗ್ಲೇ ನನಗೆ ಕಾಣಿಸ್ತಾ ಇತ್ತು. ಆಪ್ಷನ್ ನನಗೆ ಯೂಟ್ಯೂಬ್ ಪ್ರೆಸ್ ಮಾಡಿದ ತಕ್ಷಣ, ಆಪ್ನ ಪ್ರೆಸ್ ಮಾಡಿದ ತಕ್ಷಣ ಫಸ್ಟ್ ಬರೋದ ಭಗವದ್ಗೀತೆ ವಾಣಿಗಳು. ಕೃಷ್ಣಂದೇ ಯಾವುದೋ ಒಂದು ಫೋಟೋ, ಅದ್ರ ಕೆಳಗೆ ಏನೋ ಒಂದು ವಾಣಿಗಳು. ಅದನ್ನ ಓದಿದ ತಕ್ಷಣ ನಾನು ಒಂಥರ ಅಟ್ರಾಕ್ಟ್ ಆಗ್ಬಿಡೋದು. ನನಗೆ ಅದು ಅಟ್ರಾಕ್ಟ್ ಆಗಿ ಎಳಿತಾ ಇತ್ತು. ಎಷ್ಟು ಚೆನ್ನಾಗಿದೆ. ಆಮೇಲೆ ಒಂದೊಂದು ಪ್ರತಿ ಸರಿ ಓದಿದಾಗೆಲ್ಲ ಆ ವಾಣಿಗಳು ಏನ್ ಹೇಳ್ತಾ ಇದ್ದಾವೆ ಅದನ್ನ ನಾನು ರಿಸೀವ್ ಮಾಡ್ಕೋಬೇಕು, ಅದನ್ನ ನಾನು ಅಳವಡಿಸ್ಕೋಬೇಕು ನನ್ನ ಲೈಫ್ ಅಲ್ಲಿ ಅಂತೇಳಿ.
ಯಾಕಂದ್ರೆ ಸಂಸಾರಕ್ಕೆ ಸಂಬಂಧಪಟ್ಟಂತದ್ದೇ ಹೇಳ್ತಾ ಇದ್ರೆ. ಇನ್ನು ನಮಗೂನು ಕೆಲವೊಂದು ತೊಂದರೆಗಳು ಅಥವಾ ಏನೋ ಇರುತ್ತಲ್ಲ, ಹೌದಲ್ವಾ? ಇದನ್ನ ಯಾಕೆ ನನ್ನ ಲೈಫಲ್ಲಿ ನಾನ್ ತಗೋಬಾರದು? ಕೃಷ್ಣ ಒಂದೇ ಜಗದ್ಗುರು ಅಂತ ಹೇಳಿ ಎಲ್ಲಾ ಕಡೆ ಹೇಳ್ತಾರೆ. ಹಾಗಿದ್ರೆ ಇದನ್ನು ನಾನು ಅಳವಡಿಸ್ಕೊಂಡ್ರೆ ಕೃಷ್ಣ ನನ್ ಜೊತೆಗಿರ್ತಾನೆ. ನಾನ್ ಅವಾಗೆ ಸ್ಟಾರ್ಟ್ ಮಾಡಿದೆ ಮಾತಾಡಕ್ಕೆ. ಕೃಷ್ಣ ನೀನ್ ಇದು ವಾಕ್ಯನ ಹೇಳಿದೀಯಲ್ಲ, ಇದನ್ನ ನಾನ್ ರಿಸೀವ್ ಮಾಡ್ಕೋತೀನಿ ಕೃಷ್ಣ. ಇದು ನನ್ನಲ್ಲೂ ಕೂಡ ಎಲ್ಲ ಬದಲಾವಣೆ ಆಗತ್ತಲ್ವಾ? ನಾನ್ ಹೇಗ್ ತಗೋತೀನೋ ಹಾಗ್ ಬರತ್ತಲ್ವಾ ಅಂತ ಹೇಳಿ. ನೀವ್ ನಂಬ್ತೀರೋ ಇಲ್ಲೋ ಗೊತ್ತಿಲ್ಲ, ನಾನ್ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ದೆ. ಏನೋ ಒಬ್ಳೇ ಇರ್ತಾ ಇದ್ದೆ. ಎಲ್ಲೋ ಹಸ್ಬೆಂಡ್ ಆಫೀಸ್‌ಗೆ ಹೋಗ್ಬಿಡ್ತಿದ್ರು. ಮಕ್ಳು ಬೇರೆ ಊರಲ್ಲಿ ಇರ್ತಿರ್ಲಿಲ್ಲ ಅವಾಗ. ಹಿಂಗಾಗಿ ನಾನ್ ಒಬ್ಳೇ ಮನೆನಲ್ಲಿ. ಕೆಲ್ಸ ಎಷ್ಟೋ ಅಷ್ಟೋ ಸ್ವಲ್ಪನೇ. ಆ ನನ್ಗೇನೋ ಒಂದ್ ಮಾಡ್ಬೇಕು ಅಂತಂದ್ರೆ, ಕೃಷ್ಣ ನಾನ್ ಇಂಥ ಕೆಲ್ಸ ಮಾಡ್ತಾ ಇದ್ದೀನಿ. ಇದನ್ ನೀನು ಜೊತೆಗಿದ್ದು ನಡೆಸ್ಕೊಡ್ಬೇಕು. ಯಾಕಂದ್ರೆ ಯಾಕೆ ಈ ಮಾತ್ ಹೇಳ್ತಿದ್ದೆ ನೀನು ಜೊತೆಗಿರು ಅಂದ್ರೆ, ನೀನು ಎಷ್ಟು ಕೃಷ್ಣನ ಬಗ್ಗೆ ನೀನು ಆಳವಾಗಿ ರಿಸೀವ್ ಮಾಡ್ಕೋತೀಯ, ಆ ಭಗವದ್ಗೀತೆ ವಾಣಿಗಳನ್ನ ರಿಸೀವ್ ಮಾಡ್ಕೊಂಡಾಗ ಅದು ಹೇಳತ್ತೆ ಅವಾಗ, ನೀನ್ ಒಳ್ಳೆ ಕರ್ಮಗಳನ್ನು ಮಾಡು, ನಿನ್ ಜೊತೆಗೆ ನಾನು ಇರ್ತೀನಿ. ಒಳ್ಳೆ ಯೋಚನೆ ಮಾಡು, ನಿನ್ ಜೊತೆಗೆ ನಾನು ಇರ್ತೀನಿ. ಒಳ್ಳೆ ಮನಸ್ಸಿಟ್ಕೋ, ಅಲ್ಲೇ ನಾನು ಇರ್ತೀನಿ ಅಂದಾಗ, ಹಂಗ ನಾನು ಎಲ್ಲ ಬದಲಾವಣೆ ಆಗ್ತಾ ಇದ್ದೀನಿ. ನನ್ ಬದಲಾವಣೆ ಆಗ್ತಾ ಯಾರಿಗೋಸ್ಕರ? ಕೃಷ್ಣ ನಿನ್ಗೋಸ್ಕರ. ನೀನ್ ಹೇಳಿದ್ದೀಯಲ್ಲ, ಅದಕ್ಕಾಗಿ ನಾನು ಅಷ್ಟು ಬದಲಾವಣೆ ಆಗ್ತಾ ಇದ್ದೀನಿ. ನೀನ್ ಇದೀ ನನ್ ಜೊತೆಗೆ ಅಂದಾಗ ನಾನ್ ನಿನ್ನ ಹತ್ರ ನಾನ್ ಮಾತಾಡ್ಬೇಕು ಅಂತ ಹೇಳಿ ವಿಶೇಷವಾಗಿ ನನಗೆ ಅನಿಸ್ತಾ ಇತ್ತು. ಸೊ ಓಪನ್ ಆಗಿ ಮಾತಾಡ್ತಾ ಇದ್ದೆ ನಾನು. ಈಗ ನಿಮ್ ಜೊತೆ ನಾನು ಹೇಗ್ ಮಾತಾಡ್ತೀನೋ ಆ ರೀತಿಯಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ ಅನಿಸ್ತಾ ಇತ್ತು, ನನ್ ಜೊತೆಗಿದಾರೇನೋ ಕೃಷ್ಣ ಅನಿಸ್ತಾ ಇತ್ತು. ಆ ರೀತಿ ನಾನು ಒಂಥರ ಯಾರ ಮುಂದಾರ ಹೇಳ್ಕೊಂಡು ಇಷ್ಟು ಹುಚ್ಚುತನನ ಅನ್ಬಹುದು. ಆ ಸಮಯದಲ್ಲಿ ಹಂಗೆ ನನ್ ಮಕ್ಳಿಗೆ ನಾನು ಹೇಳ್ತಾ ಇದ್ದೆ, ನಾನು ಕೃಷ್ಣನ್ ಜೊತೆ ಹಿಂಗ ಓಪನ್ ಆಗಿ ಮಾತಾಡಿದ್ರೆ ನಾನು ಏನ್ ಅನ್ಕೊಂತೀನೋ ಅದ್ರ ಜೊತೆಗೆ ಒಬ್ರು ಬೆಂಬಲ ಕೊಡ್ತಾ ಇದ್ರು. ಕೃಷ್ಣ ನನಗೆ ಹಿಂದೆ ಬೆಂಬಲ ಕೊಡ್ತಾ ಇದ್ದಾನೆ ಆ ಕೆಲ್ಸಕ್ಕೆ ಅನ್ಸಿದ್ರೆ, ಅವರೆಲ್ಲ ಅಯ್ಯೋ ಅಮ್ಮ ಅಂತ ಹೇಳಿ ಹಿಂಗೆಲ್ಲ ಅನ್ಕೊಂಡ್ ಹೋಗ್ತಿದ್ರು ನನ್ ಮಕ್ಳು. ಸೊ ನನ್ಗೆ ಅದನ್ನ ಹೇಳ್ಬಾರ್ದು ಯಾರ ಮುಂದು ಅಂತ ಅನಿಸ್ತೈತೆ. ಯಾಕಂದ್ರೆ ಜೊತೆಗೆ ನಾನ್ ಅನ್ಕೊಳ್ರಿ, ನೀವು ಕೂಡ ಇವತ್ತು ಸ್ಟಾರ್ಟ್ ಮಾಡ್ರಿ. ಖಂಡಿತವಾಗ ಅದನ್ನ ನಾವು ರಿಸೀವ್ ಮಾಡ್ಕೊಂಡು ಅದ್ರ ಜೊತೆಗೆ ಆ ರೀತಿ ಬದುಕಕ್ ಹೋಗ್ಬೇಕು. ಅವಾಗ ಖಂಡಿತವಾಗ್ಲೂ ಇರ್ತಾನೆ. ಖಂಡಿತ ಅಂದ್ರೆ ಖಂಡಿತವಾಗ್ಲೂ ಇರ್ತಾನೆ. ಸೊ ಇವತ್ತಿನವರೆಗೂ ಹೇಗ್ ಬಂದಿದೆ ಅಂದ್ರೆ, ಆ ಕೃಷ್ಣಮಯ ಪರಿಪೂರ್ಣವಾಗಿ ನನ್ನೊಳಗಡೆ ನಾನು ಅದನ್ನ ರಿಸೀವ್ ಮಾಡ್ಕೊಂಡ್ಬಿಟ್ಟೆ. ಭಗವದ್ಗೀತೆನ ಇಂಥ ವಾಣಿಗಳನ್ನು ಕೇಳಿ ಬದಲಾವಣೆ ಆದಂತ ನಾನು ಅನಿಸ್ತು, ಒಂದು ದಿವಸ ಆ ಒಂದು ಸ್ವರ್ಗ ನರಕದ ಬಗ್ಗೆ ಒಂದು ಡಿಫ್ರೆನ್ಸ್ ಏನು ಅನ್ನೋದು ಮತ್ತೆ ನನಗೆಲ್ಲ ತೋರಿಸ್ತಾ ಇತ್ತು ವಿಡಿಯೋನಲ್ಲಿ. ಈ ಕೆಟ್ಟದ್ ಮಾಡೋದಾಗ್ಲಿ, ಆಮೇಲೆ ಒಬ್ರ ಬಗ್ಗೆ ಬೇಡವಾದ ಆಲೋಚನೆ ಮಾಡೋದಾಗ್ಲಿ, ಒಬ್ರಿಗೆ ದುಃಖ ಕೊಡೋದಾಗ್ಲಿ, ಒಬ್ರಿಗೆ ನೋವು ಕೊಡೋದಾಗ್ಲಿ, ಈ ರೀತಿ ಆಮೇಲೆ ಮಾತ್ಸರ್ಯ ಭಾವನೆ ಆಗಿರ್ಬಹುದು. ಇದೆಲ್ಲ ಏನು ಅಂತಂದ್ರೆ ನಾವು ನರಕಕ್ಕೆ ಹೋಗುವಂತಹ ಒಂದು ದಾರಿ ಆಗತ್ತೆ. ಅದೇ ರೀತಿ ನೀ ಒಬ್ನಿಗೆ ಒಳ್ಳೇದ್ ಮಾಡು, ಒಳ್ಳೆ ಯೋಚನೆ ಮಾಡೋದಾಗ್ಲಿ, ಒಳ್ಳೆ ಮಾತುಗಳನ್ನ ಆಡೋದಾಗ್ಲಿ, ಕೆಲ್ಸಗಳು ಒಳ್ಳೇದ್ ಮಾಡೋದಾಗ್ಲಿ, ಒಬ್ರಿಗೆ ನಿನ್ನಿಂದ ಇನ್ನೊಬ್ರಿಗೆ ಖುಷಿ ಕೊಡುತ್ತಿರ್ಬೇಕು. ಅದು ಒಳ್ಳೆ ರೀತಿಯಿಂದ ಖುಷಿ ಅಂದ್ರೆ ಮತ್ತೆ ಎರಡ್ ಕಡೆ ಬರುತ್ತೆ. ಕೆಟ್ಟದಾಗಿ ಮಾಡಿದಾಗ ಇನ್ನೊಬ್ರು ಖುಷಿ ಪಡ್ತಾ ಇರ್ತಾರೆ. ಆ ರೀತಿ ಎಲ್ಲ ನಿನ್ನಿಂದ ಒಳ್ಳೆತನದಲ್ಲಿ ಇನ್ನೊಬ್ರು ನಿನ್ನಿಂದ ಖುಷಿಯಾಗಿರ್ಬೇಕು. ನೀನ್ ಇನ್ನೊಬ್ರಿಗೆ ಹೆಲ್ಪ್ ಆಗಿರ್ಬೇಕು, ಸಹಾಯ ಮಾಡಿರ್ಬೇಕು. ಇವೆಲ್ಲ ನಿನ್ನ ಹತ್ರ ಇದ್ರೆ ನೀನೊಂದು ಜ್ಞಾನದ ದಾರಿಯಲ್ಲಿದ್ದು ನೀನು ಸ್ವರ್ಗದಲ್ಲಿದ್ದೀ ಅಂತ ಅರ್ಥ ಅಂತ ಹೇಳಿದ್ರು. ನಾನು ಎರಡು ಕಡೆ ನೋಡ್ತಾ ಇದ್ದೀನಿ. ಒಂದು ಕಡೆ ನರಕ, ಒಂದು ಕಡೆ ದುಃಖ. ಇಲ್ಲಿ ಎಷ್ಟೊಂದು ವರ್ಡ್ಸ್ ಗಳು ಹಾಕಿದ್ದಾರೆ. ಇಲ್ಲಿ ಕೂಡ ಎಷ್ಟೋ ವರ್ಡ್ಸ್ ಗಳು ಕಾಣಿಸ್ತಾ ಇದ್ದಾವೆ. ನಾನು ಇನ್ನೂ ಬದಲಾವಣೆ ಆಗ್ಬೇಕು ಅಂತ ಹೇಳಿ ನನ್ನೊಳಗಡೆ ಬಂತು. ಈ ಕಂಪ್ಲೀಟ್ ಆಗಿ ನನ್ ನರಕದಲ್ಲಿ ಏನೆಲ್ಲ ಬರ್ತವೆ, ಏನ್ ಮಾಡಿದ್ರೆ ನರಕದಲ್ಲಿ ನಾವ್ ಇರ್ತೀವಿ ಅನ್ನೋದನ್ನ ಅದನ್ನ ನಾವು ಚೆನ್ನಾಗಿ ಜಾಗ್ರತೆಯಾಗಿ ನೋಡ್ಕೊಂಡೆ. ಯಾಕೆ ಅಂದ್ರೆ ಅವನ್ ಬಿಟ್ಬಿಟ್ರೆ ತಾನೇ ನಾವ್ ಈ ಕಡೆ ಬರೋದು. ಇವುಗಳನ್ನ ತ್ಯಜಿಸ್ಬಿಟ್ರೆ ನಾವ್ ಈ ಕಡೆ ಬರೋದು. ಎಸ್, ನಾನು ಇದು ಮಾಡ್ಬಾರ್ದು ಎಲ್ಲ ಓದ್ಕೊಂಡು ಹೋಗಿ ಅದನ್ನ ಒಂದ್ ಕಡೆ ಬರ್ದಿಟ್ಕೊಂಡೆ. ಇದು ಯಾಕೆ ಬಂತು ಅಂದ್ರೆ, ನಾನ್ ಬದಲಾಗ್ತಾ ಇದ್ದೀನಿ. ಬಿಫೋರ್ ಧ್ಯಾನ ಇದೆಲ್ಲ ಇಲ್ಲಿಂದ ಇದೆ ನನಗೆ. ಯಾಕೆ ಇದು ಬಿಫೋರ್ ಹೇಳ್ತಿದ್ದಾರೆ ಅಂತ ಕೇಳ್ಬೋದು. ನಾನು ಈ ಒಂದು ಕೃಷ್ಣನೇ ನನ್ನನ್ನ ಧ್ಯಾನಕ್ಕೆ ಕರ್ಕೊಂಡ್ ಬಂದಿರೋದು. ಈ ರೀತಿ ಬದಲಾವಣೆ ಆಗಿದೆ. ನರಕದಲ್ಲಿ ಇಷ್ಟೊಂದು ನಾವು ಈ ರೀತಿಯಾದಂತಹ ಕಾರ್ಯಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ನರಕಕ್ಕೆ ಹೋಗುವಂಥದ್ದು. ಸೊ ಯಾವೆಲ್ಲ ನನ್ನಲ್ಲಿ ಕೆಲವೊಂದು ಇದ್ದಿದ್ದನ್ನ ಅದನ್ನ ಬಿಟ್ಟು ಹಾಕ್ತೆ ನಾನು. ಆಮೇಲೆ ಸ್ವರ್ಗದಲ್ಲಿ
ಒಳ್ಳೊಳ್ಳೆದೇ ಅಲ್ವಾ? ಎಲ್ರಿಗೂ ಗೊತ್ತಿದೆ. ನಾವೇನಾದ್ರೂ ಯೋಚನೆ ಒಳ್ಳೇದ್ ಮಾಡಿದ್ರೆ, ಭಾವನೆ ಒಳ್ಳೇದ್ ಇಟ್ಕೊಂಡ್ರೆ, ಮಾತು ಒಳ್ಳೇದ್ ಮಾತಾಡಿದ್ರೆ, ಒಳ್ಳೆ ಕೆಲಸಗಳನ್ನು ಮಾಡೋದಾಗ್ಲಿ, ಅಥವಾ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದಾಗ್ಲಿ, ಹ್ಮ್. ಆಮೇಲೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದು, ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಒಳ್ಳೇದನ್ನು ಮಾಡೋದು, ಆ ಸಮಯಕ್ಕೆ ಬೆಲೆ ಕೊಡೋದು. ಈ ರೀತಿಯಾಗಿ ನಾನು ಅದನ್ನ ಮಾರ್ಪಾಡಾದೆ. ಮಾರ್ಪಾಟ ಆದ್ಮೇಲೆ ನೆಕ್ಸ್ಟ್ ಭಗವದ್ಗೀತೆನ ನಾನು ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ಯಾಕೆಂದ್ರೆ ಮುಂಚೆ ನಮ್ಮ ಮನೆಯಲ್ಲಿರುವಂತ ಭಗವದ್ಗೀತೆ ಪುಸ್ತಕನ ನೋಡಿನೇ ನನಗೆ ಅಷ್ಟು ದಪ್ಪ ಪುಸ್ತಕ ಹೆಂಗ್ ಓದೋದು? ಇದನ್ನೇನ್ ಒಂದಿನ ಓದ್ತೀನಿ, 2 ದಿನ ಓದ್ತೀನಿ. ಆಮೇಲೆ ಅವೆಲ್ಲ ಅಯ್ಯೋ! ಇದು ಯಾವಾಗ ಮುಗಿಯುತ್ತಪ್ಪ ಇಷ್ಟು ದಪ್ಪದ್ ನಾನ್ ಯಾವಾಗ ಓದ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಕಾಲೇಜ್ ಟೈಮಲ್ಲಿನೇ ಅನ್ಕೊಂಡಿದ್ದೆ, ತಗೊಂಡಿದ್ದೆ. ಆಗಿಲ್ಲ ನನ್ನತ್ರ. ಸೊ ಇದು ಯೂಟ್ಯೂಬ್ ಇಂದ ನನಗೆ ಎಷ್ಟೊಂದು ತಿಳ್ಕೊಂಡೆ. ಆಮೇಲೆ ಅದನ್ನ ಸ್ಟಡಿ ಮಾಡ್ತಾ ಬಂದೆ ಭಗವದ್ಗೀತೆನ. ಮಾಡ್ತಾ ನನಗ್ ಮತ್ತೆ ಒಂದು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಧ್ಯಾನ ಅನ್ನೋದು ಬೇಕೇ ಬೇಕು ಅಂತ ಕೃಷ್ಣ ಎಲ್ಲೋ ಒಂದ್ ಕಡೆ ಹೇಳಿದಾನೆ. ಧ್ಯಾನ ಮಾಡ್ಬೇಕು, ಧ್ಯಾನದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅನ್ನಿಸ್ತು ಮತ್ತೆ, ಅಯ್ಯೋ ಕೃಷ್ಣ ನನ್ನನ್ನ ಧ್ಯಾನ ಬಗ್ಗೆ ಪರಿಚಯ ಮಾಡ್ಕೊಡ್ತಾ ಇದೀಯಾ ಅಂತ ಹೇಳಿ. ಹಂಗಂದ್ರೆ ಧ್ಯಾನ ಹೆಂಗ್ ಮಾಡ್ಬೇಕು ಅಂತ ನನಗೆ ಸುಮ್ನೆ ಕಣ್ಮುಚ್ಕೊಂಡ್ ಕೂತ್ಕೊಂಡ್ರೆ ಧ್ಯಾನ ಅಷ್ಟೇ ಅಲ್ವಾ ಅಂತ ಅವಾಗ ನನಗೆ ತಿಳಿದಿತ್ತಷ್ಟೆ. ಸುಮ್ನೆ ಕೂತ್ಕೊಂಡ್ರೆ ಏನೆಲ್ಲಾ ಮೈಂಡಿಗೆ ಬರ್ತಾ ಇದೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಅಯ್ಯೋ ಹೇಗ್ ಮಾಡೋದು ಕೃಷ್ಣ ಗೊತ್ತಿಲ್ಲ. ಅರೆ ನಾನು ಅವಾಗ ಅನ್ಕೊಂಡೆ, ರಾಮಚಂದ್ರ ಗುರೂಜಿಯವರು ಸಾಕಷ್ಟು ಧ್ಯಾನದ ಕ್ಲಾಸ್ಗಳನ್ನು ಹೇಳ್ತಾ ಇದ್ರು. ಸೊ ಅವ್ರ ಕ್ಲಾಸ್ನ ಒಂದ್ ಯಾಕೆ ನಾನ್ ನೋಡ್ಬಾರ್ದು ಅಂತ ಹೇಳಿ ನಾನು ಅವ್ರ ಕ್ಲಾಸ್ನ ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗಿ ಮಾಡಿಸ್ತಾ ಇದ್ರು ಅವರು ಧ್ಯಾನ. ನಾನು ಒಂದ್ ದಿವ್ಸ ಅವ್ರ ಧ್ಯಾನದ ಕ್ಲಾಸ್ನ ಆ ಯೂಟ್ಯೂಬ್ ಅಲ್ಲಿ ಆನ್ ಮಾಡ್ಕೊಂಡು ಕೂತ್ಕೊಂಡೆ. ಬಟ್ ನನಗೆ ಅದನ್ನ ಏಕಾಗ್ರತೆಗೆ ಹೋಗಕ್ಕೆ ಆಗ್ತಾ ಇಲ್ಲ. ಅವ್ರು ಮಾಡಿಸ್ತಾ ಇರೋದು ಡಿಫ್ರೆಂಟ್ ಆಗಿ ಇತ್ತು, ಬಟ್ ತುಂಬಾ ಚೆನ್ನಾಗಿದೆ. ನನ್ನಲ್ಲಿ ರಿಸೀವ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಲೈವ್ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕೂತ್ಕೊಂಡು ಹೇಳ್ಬೇಕಾಗಿತ್ತು ಏನೋ ನನಗೆ. ಹಂಗೆ ಅನಿಸ್ತು ನನಗೆ. ಬಟ್ ಇದು ಯಾಕೋ ನನ್ಗೆ ಆಗ್ತಿಲ್ಲ ಅಂತ ಹೇಳಿ. ಇನ್ನ ಮುಂದೆ ಬರೋದೇ ನನಗೆ ಆನಾಪಾನಸತಿ ಧ್ಯಾನ ಅಂತ ನನಗೆ ಇನ್ನೂ ಗೊತ್ತಿರ್ಲಿಲ್ಲ. ನಾನು ಅದನ್ನ ಹಂಗೆ ದಿನ ಒಂದ್ 4 ದಿವಸ ಮಾಡ್ದೆ. ಅದಾದ್ಮೇಲೆ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ನವೆಂಬರ್ ಆಲ್ಮೋಸ್ಟ್ ನನ್ನ ಫ್ರೆಂಡು ಒಬ್ರು ಹೇಳಿದ್ರು, ಇಲ್ಲ ನನ್ಗೆ ನನ್ನ ಫ್ರೆಂಡು ತುಂಬಾ ದಿವಸದಿಂದ ಕರೀತಿದ್ದಾಳೆ. ಇದೊಂದು ಪಿರಮಿಡ್ ಧ್ಯಾನ ಬಾ ಅಂತ ಕರೀತಿದ್ದಾಳೆ. ಆದ್ರೆ ನನಗೆ ಹೋಗಕ್ ಆಗ್ತಾ ಇಲ್ಲ ಅಂತ ಹೇಳಿ ಅವರು ನನಗೆ ಹೇಳ್ತಾ ಇದ್ರು, ನನ್ನ ಫ್ರೆಂಡು. ಅವಳು ಹೇಳ್ದಾಗ ನನಗಾಗ್ಲಿ ಹೆಂಗ್ ಅನಿಸ್ತಾ ಇದ್ದಾನೆ, ಏ ಪಿರಮಿಡ್ ಧ್ಯಾನ ಏನೋ ಇದು. ನಾನು ಎಷ್ಟೆಲ್ಲ ಕಲ್ತ್ಬಿಟ್ಟಿದೀನಿ ಇವಾಗ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು. ಜನ್ಮಾಂತರಗಳ ಬಗ್ಗೆ ತಿಳ್ಕೊಂಡಿದೀನಿ, ರೇಖಿನ ಸ್ಟಡಿ ಮಾಡಿದೀನಿ, ಆಮೇಲೆ ಈ ಭಗವದ್ಗೀತೆನ ಸ್ಟಡಿ ಮಾಡಿದೀನಿ. ಇವೆಲ್ಲ ನೋಡಿದ್ರೆ ಅದು ಧ್ಯಾನ ಹೇಳ್ತಾರೆ. ಆಮೇಲೆ ಧ್ಯಾನ ಕೂಡ ಇನ್ನು ಯೂಟ್ಯೂಬ್ ಅಲ್ಲೇ ಇದೆ ಅನ್ನೋ ಲೆಕ್ಕದಲ್ಲಿ ನನಗೆ ಒಂದು ಸ್ವಲ್ಪ ಹಂಗಾಗಿ ಸುಮ್ಮನೆ ತಲೆ ಅಲ್ಲಾಡ್ಸಿ ಬಂದಿದ್ದೆ. ಅವ್ರಿಗೆ ಕರೆದಾರ್ ಹೋಗ್ತಾರೋ ಬಿಡ್ತಾರೋ ಅವ್ರು ಬಿಟ್ಟಿದ್ದು. ನನಗಿನ್ನ ಅದು ರಿಸೀವ್ ಮಾಡ್ಕೊಳಕ್ ಆಗ್ತಿಲ್ಲ. ಅವಳು ಅಷ್ಟು ಹೇಳಿದ್ಮೇಲೆ ಒಂದಿನ ಏನಾಯ್ತಂದ್ರೆ ಮತ್ತೆ ಧ್ಯಾನ ಕೂತ್ಕೊಂಡು ರಾಮಚಂದ್ರ ಗುರೂಜಿದು. ಅವಾಗ ಅನಿಸ್ತು ನನಗೆ, ಇದು ಯಾಕೋ ನನಗೆ ಆಗ್ತಾ ಇಲ್ಲ ಇದು ಅಂತ ಹೇಳಿ. ಬಟ್ ನನ್ನ ಫ್ರೆಂಡ್ ಹೇಳಿದ್ರಲ್ಲ, ಒಂದ್ ಸ್ವಲ್ಪ ನೆನಪು ಬಂತು. 1 ವಾರ ಆದ್ಮೇಲೆ ನೆನಪು ಬಂತು. ಅವ್ರೇನೋ ಹೇಳಿದ್ರಲ್ವಾ ಪಿರಮಿಡ್ ಧ್ಯಾನ ಜಸ್ಟ್ ಹೇಗಿದೆ ನೋಡ್ಕೊಂಡ್ ಬರೋಣ. ನಾನಾಗ್ಲೇ ಹುಡ್ಕೊಳಕ್ ಸ್ಟಾರ್ಟ್ ಮಾಡ್ದೆ. ಅಲ್ಲಿವರೆಗೂ ಬಂದೆ. ನಂದ ಏನ್ ಜಗ್ತಾ ಇದ್ನೋ ಅಲ್ಲಿಂದ ಏನು ಪುನರ್ಜನ್ಮದಿಂದ ಜಗ್ತಾ ಬಂದಿದೀನಿ. ಇವಾಗ ಇಲ್ಲಿ ಯಾರೋ ನನ್ ಫ್ರೆಂಡ್ ಹೇಳಿದಾಳಂತ ಅವ್ರೇ ನನಗ್ ಕರೀಲಿಲ್ಲ, ಬಟ್ ಅವರಿಗೆ ಇನ್ನೊಬ್ರು ಫ್ರೆಂಡ್ ಕರೆದಿದ್ರು ಅಂತ ನನಗ್ ಜಸ್ಟ್ ಹೇಳಿದ್ದಷ್ಟೆ. ಅವಾಗ ನಾನು ಅದನ್ನು ಜಗ್ಗಿದೆ. ಅವಾಗ ನನಗೆ ಅಲ್ಲೇ ಆ ಸ್ವಿಚ್ ಬೋರ್ಡ್ ಕಾಣಿಸ್ತು. ಓಹೋ, ಇಲ್ಲಿ ನಾನು ಇದು ನಿಜ, ಇದನ್ನ ತಗೊಂಡ್ ಹೋಗೋಣ ಅಂತ ಮತ್ತೆ ಯೂಟ್ಯೂಬ್ ಬಂದು ಪಿರಮಿಡ್ ಧ್ಯಾನ ಇಷ್ಟೇ ನಾನ್ ನೋಡಿದ್ದು. ಎಲ್ಲ ಚಾನಲ್ಸ್ ಬರ್ತಾ ಇದೆ. ಪಿರಮಿಡ್ PMC ಚಾನಲ್ಸ್ ಎಲ್ಲ ಬರ್ತಾ ಇದೆ. ಪಿರಮಿಡ್ ಧ್ಯಾನ ಗೊತ್ತಾಗ್ತಾ ಇದೆ, ಧ್ಯಾನ ಹೆಂಗ್ ಮಾಡ್ತಾರೆ. ಬಟ್ ಆದ್ರೂ ಅವ್ರ ಧ್ಯಾನ ನೋಡೋಕ್ಕಿಂತ ನಾನೇನ್ ನೋಡ್ತಾ ಇದ್ದೆ ಅಂದ್ರೆ ಅವ್ರ ಅನುಭವಗಳನ್ನು ತೆಗೆದುಕೊಳ್ತಾ ಇದ್ದೆ. ನಾನು ಬಿಫೋರ್ ಹೇಗಿದ್ದೆ, ಆಫ್ಟರ್ ಹೇಗಾದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ಅವರ ಕಷ್ಟಗಳನ್ನು, ಅವರ ಒಂದು ಆರೋಗ್ಯ ಸಮಸ್ಯೆಗಳನ್ನ ಎಲ್ಲ ಹೇಳ್ತಾರೆ. ನಾವ್ ಈಗ ಹಿಂಗಾಗಿದ್ದೀವಿ, ಮೊದ್ಲು ಹೇಗೋ ಇದ್ದೆ, ಸಾಯು ಪರಿಸ್ಥಿತಿ
ಅಮೇಝಿಂಗ್ ಅವೆಲ್ಲ ಕೇಳ್ತಾ ಇದ್ರ. ಅಯ್ಯೋ! ಈ ರೀತಿಯಾಗಿ ಧ್ಯಾನದಲ್ಲೂ ಇಷ್ಟು ನಾವು ಸಾಧಿಸ್ಕೋಬಹುದಾ? ಇಷ್ಟೊಂದು ಜ್ಞಾನ ಇದೆನಾ ಅಂತ ಅನಿಸ್ತು. ಪ್ರತಿದಿನ ನೋಡಕ್ ಸ್ಟಾರ್ಟ್ ಮಾಡಿದೆ. ಪತ್ರಿಜಿ ಅವ್ರಂದ್ರೆ ಲಾಸ್ಟ್‌ಗೆ ಬರುತ್ತಲ್ಲ ಪತ್ರಿಜಿ ಏನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರಲ್ವಾ? ಅದ್ ನೋಡಿ ಇವ್ರು ಯಾರು ಅಂದ್ರು ಕೆಳಗಡೆ ಪತ್ರಿಜಿ ಅವ್ರು ಹಂಗೆಲ್ಲ ಗೊತ್ತಾಗ್ತಾ ಇತ್ತು ನನಗೆ. ಓಹೋ! ಇವ್ರು ಪತ್ರಿಜಿ, ಇವ್ರು ಮೇನ್ ಇದಕ್ಕೆ ಅಂತ ಗೊತ್ತಾಯ್ತು. ಸೊ, ಇದ್ರ ನೆಕ್ಸ್ಟು ಇನ್ನೊಬ್ರು ನಮ್ಮ ಬಳ್ಳಾರಿನಲ್ಲಿನೇ ನನ್ನ ಫ್ರೆಂಡು. ಅವ್ರ ಹೆಸರು ಕೃಷ್ಣವೇಣಿ. ಅಲ್ಲಿವರೆಗೂ ನಾನು ಅದ್ ಭಗವದ್ಗೀತೆ ಅದು ಇದು ಸ್ಟಾರ್ಟ್ ಮಾಡ್ತಾ ಇದ್ದೆ. ಈ ಧ್ಯಾನ, ಈ ಪಿರಮಿಡ್ ಧ್ಯಾನ ನನ್ಗೆ ಗೊತ್ತಾಗ್ತಿಲ್ಲ. ಜಸ್ಟ್ ನಾನ್ ನೋಡಿದೀನಿ. ಆವಾಗೆ ಅವರು ಕಡ್ತಾಲ್ಗ್ ಹೋಗ್ ಬಂದ್ರು. ಡಿಸೆಂಬರ್ ಟೈಮಲ್ಲಲ್ವಾ? ಕಡ್ತಾಲ್ಗ್ ಹೋಗಿದ್ರು. ಆ ಕಡ್ತಾಲಲ್ಲಿ ಆ ಪಿರಮಿಡ್ ಮುಂದೆ ನಿಂತ್ಕೊಂಡು ಫೋಟೋ ತೆಗ್ಸಿದ್ರು. ಆ ಫೋಟೋನ ಸ್ಟೇಟಸ್‌ಗೆ ಹಾಕಿದ್ರು. ಸೊ ನಾನದನ್ನ ನೋಡ್ದೆ ಅಷ್ಟೇ. ನೋಡ್ಬಿಟ್ಟು ಓಹೋ! ಇದೇ ಪಿರಮಿಡ್ ಅಂದ್ರೆ ಇದೆ. ಇವ್ರು ಯಾಕೆ ಯಾವಾಗ ಹೋಗಿದ್ರು? ನನ್ಗೆ ಇಷ್ಟು ದಿವಸ ಆದ್ರೂ ಇವ್ರು ಒಂದ್ ಮಾತು ಹೇಳಿಲ್ವಲ್ಲ ಅಂತ ಅನ್ನಿಸ್ತು. ಇವ್ರಿಗೆ ಕೇಳೋಣ, ಇದ್ರ ಬಗ್ಗೆ ನಾನು ತಿಳ್ಕೋಬೇಕು ಅಂತ. ಸರಿ, ಸ್ವಲ್ಪ ದಿವಸ ಹೋಯ್ತು. ಒಂದು 15 ಡೇಸ್ 10 ಡೇಸ್ ಆಗಿರ್ಬೇಕು ಐ ಥಿಂಕ್. ನಾನು ಕಾಲ್ ಮಾಡಿದೆ. 2023 ಫಸ್ಟ್ ಜಾನ್ವರಿಗೆ ನಾನು ಕಾಲ್ ಮಾಡಿದ್ದು ಅವರಿಗೆ. ಅಲ್ಲಿಂದ 1 ಇಯರ್ ಏನ್ ಮಾಡಿದೆ, ಬರೀ ಪಾಸ್ಟ್ ಲೈಫು, ರೇಖಿ, ಆಮೇಲೆ ಭಗವದ್ಗೀತೆ, ಆಮೇಲೆ ದೇವಿ ಪಾರಾಯಣ ಇವನ್ನೆಲ್ಲ ನಾನು ಇದರಲ್ಲಿ ಒಂದೊಂದು ವಿಶೇಷತೆ ನೋಡ್ಕೊಂಡು ಬಂದಿದ್ದೆ. ಇಲ್ಲಿ ಅವ್ರಿಗೆ ಕಾಲ್ ಮಾಡಿದೆ. ಏನಿದು ಪಿರಮಿಡ್? ನೀವ್ ಎಲ್ಲಿಗೆ ಹೋಗಿದ್ರಿ ಅಂದ್ರೆ, ನಾನ್ ಕಡ್ತಾಲ್ಗ್ ಹೋಗಿದ್ದೆ. ಈ ರೀತಿಯಾದಂತ ಪತ್ರಿಜಿ ಧ್ಯಾನ ಇದೆ ಇಲ್ಲಿ. ಓಕೆ, ಬಳ್ಳಾರಿನಲ್ಲಿ ಕೂಡ ಎಷ್ಟೊಂದು ಪಿರಮಿಡ್ಸ್ ಇದೆ, ನೀನ್ ನೋಡ್ಬೋದು ಅಂತಂದ್ರು. ಹೌದು, ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ ಬಳ್ಳಾರಿನಲ್ಲಿ ಇದೆ ಅಂತ. ನನಗೆ ಅಡ್ರೆಸ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ನನಗೆ ಅಡ್ರೆಸ್ ಕೊಡ್ತೀಯಾ ಅಂತ. ಎಸ್, ಹಿಂಗಿದೆ, ಇಂತಲ್ಲಿ ಹೋಗು, ಹಿಂಗಿಂಗ್ ಅಂತ ಹೇಳಿದ್ರು. ಎಸ್, ಅವತ್ ಸಂಡೇ ಇದೆ, ನಾನು ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಆದೆ. ಅಷ್ಟೊತ್ತಿಗೆ ಕೊನೆಗೆ ಹೇಳಿದ್ರು ಅವರು, ಸರಿ ನೀನ್ ಹೋಗ್ಬಾ, ಹೋಗ್ ಬಂದ್ಮೇಲೆ ಮಾತಾಡೋಣ ಅಂತ ಫೋನ್ ಇಟ್ರು. ಮತ್ತೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಕಾಲ್ ಮಾಡಿದ್ರು. ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಇವತ್ತು ಸಂಡೇ ಇದೆ, ವಿಶೇಷ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ, ಬರ್ತೀಯಾ ಅಂತ ಕೇಳಿದ್ರು. ನನಗೆ ಅಷ್ಟೇ ಬೇಕಾಗಿತ್ತು. ನಾನು ಹೋಗ್ಬೇಕಂತ ರೆಡಿ ಇದ್ದೀನಿ. ಬಟ್ ನಾನು ಒಬ್ಳೆ ಅಲ್ಲಿಗೆ ಹೋಗೋಕ್ಕಿಂತ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗೋಣ ಅಂತ ರೆಡಿ ಆಗ್ತಿದ್ದೆ ಇನ್ನ. ಅಷ್ಟೊತ್ತಿಗೆ ನಾನೇ ಬರ್ತೀನಿ, ನೀನ್ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ ಅಂದ್ರೆ ಎಸ್ ರೆಡಿ. ನಮ್ಮ ಮನೆಗ್ ಬಂದ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋದ್ರು ಅವರು. ನನಗೆ ಯಾರು ನೋಡ್ರಿ ಬಾ ಅಂತ ಕರೀಲಿಲ್ಲ. ಈ ಧ್ಯಾನಕ್ಕೆ ಬರ್ಬೇಕು ಅಂತಂದ್ರೆ ಹೇಳ್ತಾರೆ, ಎಷ್ಟೊಂದು ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಹೇಳ್ತಾರೆ, ಒಂದು ಕಷ್ಟನಾದ್ರೂ ಬಂದಿರ್ಬೇಕು, ಒಂದು ಆರೋಗ್ಯ ಸಮಸ್ಯೆ ಇರ್ಬೇಕು, ಇದ್ದವರು, ಇನ್ನೇನೋ ನೋವಿದ್ದವರು, ನೆಮ್ಮದಿ ಇಲ್ಲದೆ ಇರೋರು ಹಿಂಗ್ ಹೇಳಿದ ತಕ್ಷಣ ಬೇಗ ಅಟ್ಯಾಚ್ ಆಗ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋ ನೆಮ್ಮದಿ ಇಲ್ಲಿ ಎಲ್ಲವೂ ಸಿಗ್ತಾ ಇದೆ. ಹೇಳಿದ ತಕ್ಷಣ ಅವ್ರು ಜಲ್ದಿ ಅಟ್ಯಾಚ್ ಆಗ್ಬಿಡ್ತಾರೆ. ಹಂಗಾಗಿ ನನಗೆ ಇವೇನು ಇರ್ಲಿಲ್ಲ, ಯಾವುದು ಪ್ರಾಬ್ಲಮ್ಸ್ ಅಂತ ಇರ್ಲಿಲ್ಲ. ಬಟ್ ನನ್ನ ಒಳಗಡೆಯಿಂದ ಎಳೀತಾ ಇದೆ. ವಿಶೇಷವಾಗಿ ನನಗೂ ಗೊತ್ತಿರ್ಲಿಲ್ಲ, ಎಳೀತಾ ಬೇಕು 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 ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ನನಗೆ ಕೃಷ್ಣ ಅನ್ನೋ ಆ ಒಂದು ತತ್ವ ಅಂತಾನೆ ಹೇಳ್ತೀನಿ. ಕೃಷ್ಣ ಅಂದ್ರೆ ಸುಮ್ಮನೆ ಸಾಮಾನ್ಯದವರಲ್ಲ, ಅದು ಒಂದು ತತ್ವ. ಆ ತತ್ವವನ್ನು ನಾವು ಕಲಿಬೇಕಾಗಿರೋದು. ಅದಕ್ಕೆ ಆ ಭಗವದ್ಗೀತೆಯಲ್ಲಿ ಅಷ್ಟೊಂದು ಸಾರಾಂಶವನ್ನು ಕೊಟ್ರು ಅವರು. ಆ ತತ್ವ ನನಗೆ ನೋಡ್ರಿ ಇಲ್ಲಿ ಹೋಗೋ ಕರೆಕ್ಟ್ ಮಾರ್ಗ ಅಂತ ತೋರಿಸ್ಕೊಟ್ಟಂಗಾಯ್ತು. ಅಲ್ಲಿ ಹೋದ್ವಿ, ಅಲ್ಲಿ ನೋಡ್ದೆ ಅಮ್ಮ ಶಕ್ತಿ ಪಿರಮಿಡ್ ಎಲ್ಲ ನೋಡ್ದು, ಆಮೇಲೆ ಪತ್ರಿಜಿ ಫೋಟೋಸ್ ನೋಡ್ದೆ. ಅಲ್ಲಿ ಕೇಳ್ದೆ ನಾನು, ಇವ್ರು ಯಾವಾಗ ಬರ್ತಾರೆ ಮೇಡಮ್ ಅಂತ ಕೇಳ್ತಾ ಇದ್ದೆ. ರಿಯಲ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ಇಲ್ಲ ಪತ್ರಿಜಿ ಅವರು ಬಾಡಿ ವೇಟ್ ಕಟ್ ಮಾಡಿ ಒಂದು 6 or 7 months ಆಯ್ತು ಅಂತ ಹೇಳಿದ್ರು. ನನಗೆ ಇಷ್ಟು ದಿವಸ ಪತ್ರಿಜಿ ಅವ್ರದ್ದು ವಾಯ್ಸ್ ಕೇಳಿದ್ದೆ, ಪತ್ರಿಜಿ ಅವ್ರದ್ದು ಸ್ವಲ್ಪ ವಿಡಿಯೋಸ್ ನೋಡಿದ್ದೆ. ಅರೆ, ಅವ್ರು ಎಷ್ಟು ಚೆನ್ನಾಗಿ ಮಾತು ಹೇಳ್ತಾ ಇದ್ರು, ಏನೆಲ್ಲ ಹೇಳ್ತಾ ಇದ್ರಪ್ಪ, ನನಗೆ ಅವ್ರು ನೋಡ್ಬೇಕಂತ ತುಂಬಾ ಇತ್ತು ಒಳಗಡೆ ಅಂತ ಹೇಳಿ ಕಣ್ಣಂಗ್ ನೀರ್ ಬಂತು. ಹೇಳ್ದೆ ಅವ್ರಿಗೆ, ನಾನು ಎಷ್ಟು ಅನ್ಕೊಂಡಿದ್ದೆ ಮೇಡಮ್, ಅವ್ರು ಇದಾರೇನೋ ಅನ್ಕೊಂಡು, ಇನ್ ಯಾವತ್ ಬರ್ತಾರೋ ಅವಾಗ ನಾನು ಬಂದ್ ಮೀಟ್ ಆಗ್ಬೇಕು ಅನ್ಕೊಂಡಿದ್ದೆ. ಇಲ್ಲಮ್ಮ, ನೀ ಹಾಗ ಅನ್ಕೋಬೇಡ, ಅವರು ಇಲ್ಲ ಅಂತ ಯಾವತ್ತೂ ಇಲ್ಲ, ಇದಾರೆ, ನೀನ್ ಇದಾರೆ ಅಂದ್ರೆ ನಿನಗೂ ಕೂಡ ಅವರು ದರ್ಶನ ಕೊಡ್ತಾರೆ. ಓಕೆ ಅಂದೆ. ಬಟ್ ನನಗೆ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ, ಅದು ಏನೋ ಒಂಥರ ನೋವು. ಮತ್ತೆ ಅಲ್ಲಿಂದ ಇನ್ನೊಂದು ಪಿರಮಿಡ್ ಕರ್ಕೊಂಡ್ ಬಂದ್ರು ನನ್ನ ಫ್ರೆಂಡು. ಅಲ್ಲಿ ಎಷ್ಟೊಂದ್ ಜನ ಧ್ಯಾನ ಕೂತ್ಕೊಂಡಿದ್ದಾರೆ. ನಾ ಅಮ್ಮ ಶಕ್ತಿ ಪಿರಮಿಡ್ ಫಸ್ಟ್ ಹೋದಾಗ ಧ್ಯಾನ ಮಾಡ್ಲಿಲ್ಲ, ಜಸ್ಟ್ ಹಿಂಗ್ ಕೂತ್ಕೊಂಡ್ ಬಂದ್ಬಿಟ್ಟಿದ್ರೆ.
ಇಲ್ಲಿ ತುಂಬಾ ಜನ ಧ್ಯಾನ ಮಾಡ್ತಾ ಇದ್ರು. ಒಂದ್ 30 ಜನ ಇದ್ರು ಅಂದಾಜು. ಅವಾಗ ನನಗೆ ಕಲಿಸ್ಕೊಟ್ರು ಅವ್ರು. ಕೃಷ್ಣವೇಣಿ ಅಂತ ನನ್ನ ಫ್ರೆಂಡ್ ಬಂದಿದ್ರಲ್ಲ, ನನ್ ಕರ್ಕೊಂಡು ಹೋಗಿದ್ರು ಅವರು. ನೀನು 2 ಕೈಗಳನ್ನ ಜೋಡಿಸ್ಕೊ, ಹೀಗೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊ, ಸುಮ್ಮನೆ ಕಣ್ ಮುಚ್ಕೊಂಡು ನಿನ್ನ ಶ್ವಾಸನ ಗಮನಿಸು, ಅಷ್ಟೇ ಧ್ಯಾನ ಅಂತ ಹೇಳಿದ್ರು. ರಿಯಲ್ ಇಷ್ಟೇ ಅಲ್ವಾ ಇರೋದು ಧ್ಯಾನ, ನಮ್ಮ ಶ್ವಾಸವನ್ನೇ ಗಮನಿಸೋದು, ಎಲ್ಲ ಲಾಕ್ ಸಿಸ್ಟಮ್ ಅಲ್ಲಿ ಕೂತ್ಕೊಳೋದೆ, ಕಣ್ ಮುಚ್ಕೊಂಡ್ ಧ್ಯಾನ ಮಾಡೋದು, ಇಷ್ಟೇ ಅಲ್ವಾ, ಇಷ್ಟು ಈಸಿ. ಹೌದಾ, ಒಳಗಡೆ ನೋಡ್ತಾ ಇದೀನಿ ಹೋಗಿ, ಎಲ್ಲರೂ ಧ್ಯಾನಸ್ಥರಾಗಿದ್ದಾರೆ. ಇಂಥ ಪರಿಸ್ಥಿತಿನ ನಾನು ಎಲ್ಲೂ ನೋಡಿಲ್ಲ. ಇಷ್ಟು ಜನ ಒಂದೇ ಸಮಯದಲ್ಲಿ ಧ್ಯಾನ ಮಾಡ್ತಿದ್ದಾರೆ ಅಂತಂದ್ರೆ, ಅರೆ ನಾನು ಎಷ್ಟು ಮಠಗಳಿಗೆ ಹೋಗಿದ್ದೀನಿ, ಎಷ್ಟೊಂದ್ ಕಡೆ ಹೋಗಿದ್ದೀನಿ, ಪೂಜೆ ಗಂಟೆ ಅವೆಲ್ಲ ನಡೀತಾ ಇರತ್ತೆ, ಅದು ಕಾಮನ್, ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಇಲ್ಲಿ ಏನು ಅವ್ರನ್ನವ್ರು ಮರ್ತು ಎಲ್ರೂ ಹೇಗೆ ಅಂತಂದ್ರೆ ಯಾವ್ದೋ ಒಂದು ಲೋಕಕ್ಕೆ ಪ್ರಯಾಣ ಮಾಡ್ತಿದಾರೇನೋ ಆ ಮಟ್ಟದಲ್ಲಿ ಅವ್ರು ಹೋಗಿದ್ದಾರೆ. ನನ್ಗೆ ಹೇಳಿದ್ರು, ಇಲ್ಲೇ ಕೂತ್ಕೋ, ಸೈಡಲ್ಲಿ ಕೂತ್ಕೊಳ್ಳೋಣ ಇಬ್ರು ಅಂತ. ನನಗೆ ಒಂದ್ ಸ್ವಲ್ಪ ಅನಿಸ್ತು. ಮಿಡ್ಲಲ್ಲಿ ದಾರಿ ಇತ್ತು, ಅದ್ರ ಗೋಡೆ ಎದುರುಗಡೆ ಗೋಡೆಗೆ ಒಂದು ಪತ್ರಿಜಿ ಫೋಟೋ ಇತ್ತು. ನಾನು ಹೇಳ್ದೆ, ಪತ್ರಿಜಿ ಫೋಟೋ ಹಾಕಿದಾರಲ್ಲ, ನಾನು ಅಲ್ಲೇ ಎದುರಿಗೆ ಕೂತ್ಕೊಳ್ಳ ಅಂತ ಕೇಳ್ದೆ. ಎಸ್ ಕೂತ್ಕೋ ಅಂತಂದ್ರೆ ಅವ್ರು ಹೋಗಿ ಸೈಡಲ್ಲಿ ಕೂತ್ಕೊಂಡ್ರು. ನನ್ನ ಫ್ರೆಂಡ್ ಕೂತ್ಕೊಂಡಾಗ ನಾನು ಅವ್ರು ಹೇಳಿದ್ರಲ್ವಾ, ಅದೆಲ್ಲ ಒಂದೇ ಸರ ಹೇಳಿದ್ದವ್ರು. ಕೈ ಕ್ರಾಸ್, ಕಾಲು ಕ್ರಾಸ್ ಮಾಡ್ಕೊಂಡೆ, ಕಣ್ ಮುಚ್ಕೊಂಡೆ, ಉಸಿರಾಟ ಒಳಗಡೆ ಹೊರಗಡೆ ನೋಡೋದು ಹೇಗೆ, ಹೆಂಗೆ ನೋಡೋದು. ನಾನೇ ಒಂದು ಭಾವನೆ ಮಾಡ್ಕೊಂಡೆ, ಏನು ಅಂತಂದ್ರ ಒಂದು ಆರೋ ಮಾರ್ಕ್ ಮೇಲೆ ಹೋಗುತ್ತಾ, ಒಂದ್ ಆರೋ ಮಾರ್ಕ್ ಕೆಳಗಡೆ ಕಾಣಿಸುತ್ತೆ. ಇದು ನನಗೆ, ಯಾಕಂದ್ರೆ ನಾನು ಆ ಭಾವನೆಯಲ್ಲಿ ಅದನ್ನ ನನ್ನ ಉಸಿರು ಅನ್ಕೊಂಡೆ. ನನ್ಗೆ ಗೊತ್ತಿರೋದು ಅಷ್ಟೇ ಆ ಟೈಮಲ್ಲಿ. ಫಸ್ಟ್ ಸ್ಟೆಪ್ ನಂದು ಅವತ್ತು. ಕಣ್ ಮುಚ್ಕೊಂಡು ಒಳಗಡೆ ಹೋಗ್ತಾ ಇದೆ ಅಂದ್ರೆ ಆರೋ ಮಾರ್ಕ್ ಮೇಲೆ ಕಾಣಿಸ್ತಾ, ಹೊರಗಡೆ ಬರ್ತಾ ಇರೋ ಆರೋ ಮಾರ್ಕ್ ಹೊರಗಡೆ. ಜಸ್ಟ್ ನಾನು ಹಂಗೆ ನನ್ನ ಉಸಿರಾಟ ಹಾಗೆ ಸ್ಟಾರ್ಟ್ ಆಗಿದೆ ಅನ್ಕೊಂಡು ಅದನ್ನೇ ಗಮನಿಸ್ತಾ ಇದ್ದೆ. ನೆಕ್ಸ್ಟ್ 7 to 8 ಮಿನಿಟ್ಸ್ ಅಲ್ಲಿ ನನ್ನಲ್ಲಿ ನಾನು ಒಳಗಡೆ ಆಳಕ್ಕೆ ಹೋಗಿ ತುಂಬಾ ಕಲರ್ಸ್ಗಳು ಕಾಣಿಸ್ತಾ, ಇನ್ಯಾವುದು ದೇವತೆಗಳನ್ನು ಕಾಣಿಸ್ತಾ, ತುಂಬಾ ಖುಷಿ ಆಗ್ಬಿಡ್ತು ನನಗೆ. ಜಸ್ಟ್ ಒಂದು 7 to 8 ಮಿನಿಟ್ಸ್ ಅಲ್ಲಿ. ಅರೆ ಇದೆಲ್ಲ ಯಾಕೆ ಕಾಣಿಸ್ತಾ ಇದೆ, ಫಸ್ಟ್ ನಂಗೆ ಟಿವಿ ತರ ಕಾಣಿಸ್ತಾ ಇದೆ, ಕಲರ್ಸ್ ಒಳಗಡೆ ಹೋಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ, ಆ ನೋಡಕ್ಕೆ ಒಂಥರ ಅದ್ಭುತ. ನಾವು ಟಿವಿ ನೋಡೋದು ಅದು ಬಿಡಿ, ಅದು ಬೇರೆ, ಸೇಮ್ ಹಂಗೆ ಕಾಣಿಸ್ತಾ ಇದೆ. ಆಳಕ್ಕೆ ಹೋಗ್ತಾ ಇದೆ, ನನಗೆಲ್ಲ ಗಮನ ಹೋಗ್ಬಿಟ್ಟಿದೆ ಹೊರಗಡೆದು. ಉಸಿರಾಟದ ಕಡೆನೂ ಗಮನ ಇಲ್ಲ, ಆಲ್ರೆಡಿ ಅಲ್ಲೇ ಹೋಗ್ಬಿಟ್ಟಿದೆ. ಎಲ್ಲೋ ಪ್ರದೇಶ ಅಲ್ಲಿ ನಾನು ಕೆಲವು ದೇವತೆಗಳನ್ನ ನೋಡ್ತಾ ಇದ್ದೀನಿ, ನೋಡಿ ಖುಷಿ ಪಡ್ತಾ ಇದ್ದೀನಿ. ರಿಯಲಿ ಹೇಳ್ಬೇಕಂದ್ರೆ ನಾವ್ ಯಾರನ್ನ ನೋಡಿದ್ವಿ, ಏನಾಯ್ತು ಅನ್ನೋದು ಇಂಪಾರ್ಟೆಂಟೇ ಅಲ್ಲ. ಆ ಸಮಯಕ್ಕೆ ನನಗನ್ನಿಸ್ತು, ಅಯ್ಯೋ ನಾನು ಇವನ್ನೆಲ್ಲ ನೋಡ್ತಾ ಇದ್ದೀನಿ, ಸಾಕ್ಷಾತ್ ದೇವಿ, ನಾನು ಆಚರಣೆ ಮಾಡ್ತಾ ಇರುವಂತ ದೇವಿ ಪಾರಾಯಣ ಮಾಡ್ತಾ ತಾಯಿ ದೇವಿನೂ ಕಾಣಿಸ್ತಾ ಇದ್ದಾರೆ. ಆಮೇಲೆ ಶಂಕರಾಚಾರ್ಯರು ಕಾಣಿಸಿದ್ರು. ನನಗೆ ಒಂಥರ ಖುಷಿ, ಇವ್ರನ್ನೆಲ್ಲ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ. ನಿಜ ಹೇಳ್ಬೇಕಂದ್ರೆ ಪತ್ರಿಜಿ ಅವರು ಹೇಳ್ತಾರೆ, ಆಮೇಲೆ ಎಷ್ಟು ಮಾಸ್ಟರ್ಸ್ ಹೇಳ್ತಾರೆ, ನಿನಗೆ ಅಲ್ಲಿ ಏನಾದ್ರೂ ಕಾಣಿಸ್ದಾಗ ಯಾಕೆ, ನನಗೇನು ಜ್ಞಾನ ಬೇಕಾಗಿದೆ ಅದು ಜ್ಞಾನ ಕೊಡಿ ಅಂತ ಕೇಳ್ಬೇಕು. ನನಗೆ ಗೊತ್ತಿಲ್ವೇ ಅವಾಗ. ಜಸ್ಟ್ ನೋಡ್ತಾ ಇದ್ದೀನಿ, ಖುಷಿನ ಅನುಭವಿಸ್ತಾ ಇದ್ದೀನಿ. ಅದನ್ನೊಂದು 10 ಮಿನಿಟ್ಸ್ ಹಂಗೆ ರೌಂಡ್ ಹಾಕ್ತಾನೆ ಇದೀನಿ ಅಲ್ಲೆಲ್ಲ ಕಡೆ. ಆಮೇಲೆ ಇನ್ನ ಟೈಮ್ ಆಯ್ತು, ಇನ್ನ ನನ್ನ ಫ್ರೆಂಡ್ ಕರೀತಾರೇನೋ ಅನ್ನೋ ಒಂದು ಒಳಗಡೆ ನನಗೆ ಅನಿಸ್ತಾ ಇತ್ತು. ಅಷ್ಟೊತ್ತಿಗೆ ಕಟ್ಟಾಯ್ತು, ಆ ವಿಷನ್ ಕಟ್ಟಾಯ್ತು. ಕಣ್ ತೆಗ್ದು ವಾಪಸ್ ಬಂದೆ. ಹೋಗೋಣವಾ ಅಂತಂದ್ರು, ಸರಿ ಅಂತೇಳಿ ಬಂದ್ವಿ. ಮತ್ತೊಂದು ಪಿರಮಿಡ್ಗೆ ಹೋಗಿ ತೋರ್ಸಿ. ಹಿಂಗೆ ನಡೀತಾ ಇತ್ತು. ಇದಾದ ಮೇಲೆ ನೋಡ್ರಿ ನಂದು ನೆಕ್ಸ್ಟ್ ಜರ್ನಿ ಹೇಗಿದೆ ಅಂತಂದ್ರೆ, ಇಲ್ಲಿಂದ ನಾನು ಏನೇನ್ ಪಡ್ಕೊಂಡೆ, ಅಲ್ಲಿವರೆಗೂ ಏನ್ ಪಡ್ಕೋಬೇಕನ್ನೋದು ಗೊತ್ತಿರ್ಲಿಲ್ಲ. ಜಸ್ಟ್ ಧ್ಯಾನಕ್ಕೆ ಹೋಗಿ ನಾನಲ್ಲೇ ಎಷ್ಟು 1 ವರ್ಷದ ಜರ್ನಿ ನನ್ಗೆ ಬೇಕು, ಏನ್ ಹಂಬಲ ಇದೆ ಒಳಗಡೆ ಗೊತ್ತಿಲ್ಲ, ಬಟ್ ಕೊನೆಗೆ ಧ್ಯಾನ ಅನ್ನೋದು ಬೇಕಾಗಿತ್ತು. ಫಸ್ಟ್ ಸಿಟ್ಟಿಂಗ್ ಅಲ್ಲಿ ಇಷ್ಟೊಂದು ಆಯ್ತು. ಕೊನೆಗೆ ಇನ್ನೊಂದು ಪಿರಮಿಡ್ ಅನ್ನ ತೋರ್ಸಿದ್ರು. ಅವತ್ತು ಟೋಟಲಿ 3 ಪಿರಮಿಡ್ ಗಳನ್ನ ನೋಡ್ಕೊಂಡು ಮನೆಗೆ ಬಂದು, ಓಕೆ ಒಂದ್ ನಿಮಿಷ ನೋಡ್ಕೊಂಡು ಮನೆಗ್ ಬಂದ್ವಿ. ಮನೆಗ್ ಬಂದ್ಮೇಲೆ ಡೈಲಿ ಕೂತ್ಕೊಳ್ಳೋದು ಧ್ಯಾನ ಮಾಡೋದು, ಮಾಡ್ತಾ ಇದ್ದೆ. ಒಂದ್ 15 days ಆದ್ಮೇಲೆ
ನನಗೆ ಒಂದು ಲೈವ್ ಕ್ಲಾಸ್ ಬೇಕೇ ಬೇಕು ಅಂತ ಅನಿಸ್ತಾ ಇತ್ತು. ಹುಡುಕ್ತಾ ಇದ್ದೆ, ಸಿಕ್ತು. ಗಂಗಾವತಿಯಿಂದ ನನಗೆ ಒಂದು ಲೈವ್ ಕ್ಲಾಸ್ ಸಿಕ್ತು. ಆ ಕ್ಲಾಸಲ್ಲಿ ನಾನು ಡೈಲಿ 5 o'clockಗೆ ಎದ್ದು ಕೂತ್ಕೊಂತಿದ್ದೆ. ಎಷ್ಟು ಖುಷಿನೋ. 5 ಗಂಟೆಗೆ ಅಲಾರಾಮ್ ಕೂತ್ಕೋಬೇಕು, ಧ್ಯಾನ ಸ್ಟಾರ್ಟ್ ಆಗತ್ತೆ ಅಂದ್ರೆ 4:45ಗೆ ನಾನು ಅಲಾರಾಮ್ ಇಟ್ಕೊಂಡು ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಬಂದು ಧ್ಯಾನಕ್ಕೆ ಕೂತ್ಕೊಳೋದು. ಆ ಧ್ಯಾನದಲ್ಲಿ ಆ ಮಾಸ್ಟರ್ ಹೇಳೋದು, ಒಂದು ಶಂಖನಾದವನ್ನು ಊದಿ ಸ್ಟಾರ್ಟ್ ಮಾಡ್ತಾ ಇದ್ರು. ಅವ್ರು ಹೇಳೋದು 1 hour ಧ್ಯಾನ ಆದ್ಮೇಲೆ 1 hour ಸತ್ಸಂಗ ಇಟ್ಕೊಂತಿದ್ರು ಅವ್ರು. ಎಷ್ಟೋ ಮಾಸ್ಟರ್ಸ್ ಡೈಲಿ ಬಂದು ಒಂದೊಂದು ಒಳ್ಳೊಳ್ಳೆ ಕ್ಲಾಸ್ಗಳನ್ನ ಹೇಳ್ತಾ ಇದ್ರು. ಏನ್ ಅದ್ಭುತ ಅವ್ರದ್ದು ಎಕ್ಸ್ಪೀರಿಯನ್ಸ್ ಅಂದ್ರೆ, ಏನೆಲ್ಲ ನಡೆದಿರೋದೆಲ್ಲ ಹೇಳ್ತಾ ಇದ್ರು. ಅರೇ ದೇವ್ರೆ, ಇದೆಲ್ಲ ಆದ್ಮೇಲೆ ಕೊಳಗೆ ಸತ್ಸಂಗ ನಡೀತಾ ಇತ್ತು. ಆ ಮಾಸ್ಟರ್ ನನ್ಗೆ ಇವತ್ತು ಇಂಥ ಮಾಸ್ಟರ್ ಕನೆಕ್ಟ್ ಆದ್ರು. ನಾನು ಹಿಂಗೆ ಕ್ವಶನ್ ಕೇಳ್ದೆ, ಈ ಕ್ವಶನ್ಗೆ ಅವ್ರು ಆನ್ಸರ್ ಮಾಡಿದ್ರು ಧ್ಯಾನದಲ್ಲಿ ಅಂತ ಹೇಳ್ತಾ ಇದ್ರು. ಅರೇ ದೇವ್ರೆ, ಹೀಗೂ ಮಾತಾಡ್ಸ್ಬೋದಾ ಅಂತ ಹೇಳಿ ನನ್ನೊಳಗಡೆ. ಇನ್ನೊಬ್ರು ಮತ್ತೆ ಹೇಳೋರು, ಅಯ್ಯೋ ನನಗೇನೋ ಒಂದು ವರ್ಡ್ಸ್ ಕಾಣಿಸಿತ್ತು, ನಾನೇನೋ ಒಂದು ಶಾಪ್ ಓಪನ್ ಮಾಡ್ಬೇಕು ಅನ್ಕೊಂಡಿದ್ದೆ, ಏನೋ ಮಾಡ್ಬೇಕು ಅನ್ಕೊಂಡಿದ್ದೆ, ನನ್ನಲ್ಲಿ ಏನು ಹೆಸರಿಡ್ಬೇಕು ಗೊತ್ತಾಗ್ಲಿಲ್ಲ. ಓಕೆ, ಅವ್ರು ನನಗೆ ಒಂದು ವರ್ಡ್ಸ್ ತೋರಿಸಿದ್ರು, ಇಂಥ ಹೆಸರು ತೋರಿಸಿದ್ರು, ಅದೇ ನನ್ನ ಶಾಪ್ಗೆ ನಾನು ಹೆಸರಿಟ್ಟೆ. ಹಿಂಗೆ ಏನ್ ಕೇಳ್ತಿ, ಅಥವಾ ನನ್ನ ಕ್ವಶನ್ ಹಾಕೊಂಡು ಕೂತ್ಕೊಂಡಿದ್ದೆ ಮೇಡಮ್, ಆ ಕ್ವಶನ್ಗೆ ಆನ್ಸರ್ ಹಿಂಗೆ ಹೇಳಿದ್ರು. ಇಂಥ ಒಬ್ಬ ಮಾಸ್ಟರ್ ಬಂದು ಹೇಳಿದ್ರು, ಹೈಯರ್ ವರ್ಡ್ ಮಾಸ್ಟರ್ ಮೀಟ್ ಆಗಿದ್ರು, ನಾನು ಅವ್ರಿಗೆ ಹೀಗೆ ಕೇಳಿದೆ, ನನಗೆ ಹಿಂಗೆಲ್ಲ ಆನ್ಸರ್ ಮಾಡಿದ್ರು. ಇದು ಎಲ್ಲ ಆಗತ್ತಾ ಅಂತ ಹೇಳಿ ನನ್ನಲ್ಲಿ ತುಂಬಾ ಒಂಥರ ಅಂತೀವಲ್ವಾ, ಗೊತ್ತಿಲ್ಲದೆ ಇರೋದು ಮುಂದೆ ನಡೀತಾ ಇದ್ದಾಗ ಅವ್ರು ಯಾರ್ದೋ ಹೇಳ್ತಿದ್ದಾರೆ, ನಮ್ಗೇನು ಗೊತ್ತಿಲ್ಲ. ಅರೆ ದೇವ್ರಿ, ಹೀಗೆಲ್ಲ ನಡೆಯತ್ತಾ ಅಂತ ಹೇಳಿ. ಸರಿ, ನನಗೆ ಆಯ್ತು. ಆಮೇಲೆ ಪತ್ರಿಜಿ ಅವ್ರು ಕಾಣಿಸಿದ್ರು. ಪತ್ರಿಜಿ ಅವ್ರಿಗೆ ನಾನು ಕೇಳ್ಬೇಕು ಅನ್ಕೊಂಡಿದ್ದು ಕ್ವಶನ್ ಇವತ್ತು ನಾನು ಕೇಳಿದೆ ಮೇಡಮ್, ನನಗೆ ಈ ತರ ಪತ್ರಿಜಿ ಅವ್ರು ಆನ್ಸರ್ ಮಾಡಿದ್ರು. ಇದೆಲ್ಲ ಆಯ್ತು. ಏನು ಕ್ವಶನ್ ಹಾಕೊಂಡು ಕೂತ್ಕೊಳ್ರಿ, ನಿಮ್ದೇನಾದ್ರೂ ಇದ್ರೆ ನಿಮ್ಮೊಳಗೆ ಹೋಗಿ ನೀವೇ ಅದನ್ನ ಆನ್ಸರ್ ಪಡ್ಕೋಬಹುದು. ಇದೆಲ್ಲ ಒಳ್ಳೊಳ್ಳೆ ವಿಚಾರಗಳು ಪ್ರತಿದಿನ ನಡೀತಾನೆ ಇತ್ತು. ನನಗೂ ಅನಿಸ್ತು, ಕೆಲವ್ರು ಹೇಳ್ತಿದ್ರು ನನ್ನ ಪಾಸ್ಟ್ ಲೈಫಲ್ಲಿ ಹಿಂಗಿತ್ತು ಮೇಡಮ್, ಆ ಒಂದು ಇದು ಈ ಲೈಫಲ್ಲಿ ನಾನು ಅದರಿಂದ ಬಿಡುಗಡೆ ಆಗ್ಬೇಕಾಗಿತ್ತು, ಹಂಗೆ ಹಿಂಗೆ. ಪ್ರತಿದಿನ ಸತ್ಸಂಗದಲ್ಲಿ ಎಲ್ಲರೂ ಆತರ ಮೀಟಿಂಗ್ ಮಾಡ್ತಾ ಇದ್ರು. ಇದೆಲ್ಲ ಹೆಂಗ್ ನಡೆಯತ್ತೆ? ಸರಿ ಬಿಡಪ್ಪ, ಅಲ್ಲಿವರೆಗೂ ನನ್ಗೇನಿತ್ತು, ಪಾಸ್ಟ್ ಲೈಫ್ ನೋಡ್ಕೋಬೇಕಾ ಹಾಗೆ ಹೀಗೆ ಹುಚ್ಚುಚ್ಚು ತರ ಇತ್ತು ತಲೆನಲ್ಲಿ. ಇವಾಗ ಅನಿಸ್ತು, ಎಲ್ಲ ಮಾಸ್ಟರ್ದು ಕೇಳಿ ನಾನ್ ಯಾಕೆ ಭೂಮಿಗೆ ಬಂದಿದ್ದೀನಿ, ಯಾಕೆ ನಂದೇನ್ ಈ ಒಂದು ಭೂಮಿ ಮೇಲೆ ಏನ್ ಕೆಲ್ಸ ಇಟ್ಕೊಂಡ್ ಬಂದಿದ್ದೀನಿ, ಇದು ನನಗೆ ಗೊತ್ತಾಗ್ಬೇಕು. ಇದು ಯಾಕೆ ನಾ ಕೇಳಿದೆ ಅಂದ್ರೆ, ಪ್ರತಿದಿನ ಎಲ್ಲರೂ ಅದನ್ನೇ ಹೇಳ್ತಾ ಇದ್ರು. ಮೇಡಮ್, ನಂದು ಜೀವನದು ಉದ್ದೇಶ ಗೊತ್ತಾಯ್ತು ಅಂತ ಹೇಳೋದು, ಅವ್ರ ಹತ್ರ ಸತ್ಸಂಗದಲ್ಲಿ ಮಾತಾಡೋದು. ಹೌದಾ, ಹೀಗೂ ಇರತ್ತಾ? ನನಗೂ ಬೇಕಲ್ಲ, ನನ್ನ ಲೈಫ್ದು ಉದ್ದೇಶ ಏನು ಬೇಕು. ಎಸ್, ಅದು ಸ್ವಲ್ಪ ದಿವಸಕ್ಕೆ ನನಗೆ ಗೊತ್ತಾಯ್ತು. ಬರೀ 1.5 ತಿಂಗಳಾಗಿತ್ತು ನಾನು ಬಂದು ಧ್ಯಾನಕ್ಕೆ ಬಂದು. ನನ್ನ ಲೈಫ್ ಪರ್ಪಸ್ ನನಗೆ ಗೊತ್ತಾಯ್ತು. ಸ್ವತಃ ಬುದ್ಧ ಭಗವಾನ್ ಅವರು ಕೊಟ್ಟಂತಹ ಸಂದೇಶಗಳು. ಅವಾಗ ನಾನು ಪತ್ರಿಜಿ ಮತ್ತು ಮಹಾವತಾರ್ ಬಾಬಾಜಿ ಅವ್ರನ್ನ ತುಂಬಾ ಕೇಳ್ಕೊಳ್ತಾ ಇದ್ದೆ. ಆಗ ಬಂದು ಬುದ್ಧ ಭಗವಾನ್ ಅವ್ರು ಹೇಳಿದ್ರು, ನೀನು ಇಂತಹ ಲೈಫಲ್ಲಿ, ಪಾಸ್ಟ್ ಲೈಫಲ್ಲಿ ಹೀಗಿದ್ದಿ, ನಿನ್ನ ಸಾಧನೆ ಇಷ್ಟ ಆಗಿದೆ, ಈ ಲೈಫಲ್ಲಿ ನಿನ್ನ ಪೂರ್ತಿ ಸಾಧನೆ ಆಗ್ಬೇಕು ಅಂತ. ಓಕೆ, ಒಂದು ಸಮಯದಲ್ಲಿ ನನ್ನ ಪಾಸ್ಟ್ ಲೈಫ್ ಅನ್ನ ತೋರಿಸಿದ್ರು. ಅದೇ ಬುದ್ಧ ಅವರ ಒಂದು ಆಶ್ರಮದಲ್ಲಿ ಓಡಾಡ್ತಾ ಇದ್ದೀನಿ. ನಾನು ಒಂದು ಲೇಡಿಯಾಗಿ ಅದನ್ನೆಲ್ಲ ನೋಡ್ಕೊಂಡು ಬಂದೆ. ಕೆಲವೊಂದು ಪಾಸ್ಟ್ ಲೈಫ್ ನನಗೆ ಗೊತ್ತಾಯ್ತು, ಎಲ್ಲೋ ಒಂದು ಈ ತರ ಸಾಧನೆ ಆಗಿದೆ, ಇನ್ನ ನನಗೆ ನೆಕ್ಸ್ಟ್ ಈ ಲೈಫಲ್ಲಿ ಮಾಡ್ಕೊಳ್ಳೇಬೇಕು ಅಂತ ಹೇಳಿ. ಸೊ ಅವತ್ತಿಂದ ನೋಡ್ರಿ, ನನ್ನ ಲೈಫ್ ಪರ್ಪಸ್ ಗೊತ್ತಾದ್ಮೇಲೆ ಆ ಟರ್ನಿಂಗ್ ಪಾಯಿಂಟ್, ಅವಾಗ ನಮಗೆ ಟರ್ನಿಂಗ್ ಪಾಯಿಂಟ್. ಎಸ್, ಇಷ್ಟು ದಿನ ಏನೆಲ್ಲ ಮಾಡಿ ಹಾಕ್ಬಿಟ್ಟೆ, ಇನ್ನ ಮಾಡೋದು, ಈ ಕ್ಷಣದಿಂದ ಮಾಡೋದೇ ಸತ್ಯ ಅನ್ನೋದು ಗೊತ್ತಾಯ್ತು. ಆವತ್ತಿಂದ ಧ್ಯಾನ ಸ್ಟಾರ್ಟು. ಅವಾಗ ಟೈಮ್ ಸಿಗುತ್ತೆ, ಪತ್ರಿಜಿ ಅವ್ರದ್ದು ವಿಡಿಯೋಸ್ ನೋಡ್ತಿದ್ದೆ, ಅಲ್ಲಿ ಬರೋ ಮಾಸ್ಟರ್ಸ್ದು ಕೇಳ್ತಿದ್ದೆ. ಏನಿಲ್ಲ ಕೇಳಿಸ್ಕೊತಿದ್ದೆ, ಬರೀ ಧ್ಯಾನ ಅಷ್ಟೇ ಅಲ್ಲ, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಪ್ರಚಾರ ಮಾಡ್ಬೇಕು. ಓಕೆ, ಆಮೇಲೆ ಇದೆಲ್ಲ ಪಿರಮಿಡ್ ಜಗತ್ತಾಗ್ಬೇಕು. ಮತ್ತೆ
ಆ ಸಸ್ಯಾಹಾರ ಜಗತ್ತಾಗ್ಬೇಕು. ಇದನ್ನೆಲ್ಲ ಕೇಳಿಸ್ಕೊಂಡೆ ಇವನ್ನೆಲ್ಲ ನಾವು ಈ ವರ್ಕ್ ಮಾಡ್ಬೇಕು, ಸೇವೆ ಮಾಡ್ಬೇಕು, ಇದನ್ನ ನಾನು ಅಳವಡಿಸ್ಕೊಳ್ಬೇಕು. ಸಸ್ಯಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್ ಇವೆಲ್ಲ ಬೇಕು ಅಂತ ಹೇಳಿ ಪತ್ರಿಜಿಯವ್ರ ಸಣ್ಣ ಸಣ್ಣ ಕ್ಲಿಪ್ಸ್ ನನಗೆ ತುಂಬಾ ಒಳಗಡೆ ಹೋಯ್ತು. ಅವಾಗ ಸ್ಟಾರ್ಟ್ ಮಾಡಿದೆ. ಒಂದು 2 ಮಂತ್ಸ್ 3 ಮಂತ್ಸ್ ಆಗ್ತಾ ಆಗ್ತಾ ಅನಿಸ್ತಾ ಇದೆ. ಒಂದು 2 ಮಂತ್ಸ್ ಆದ್ಮೇಲೆ ನನಗೆ ಮಾಸ್ಟರ್ ಅಲ್ಲಿ ಹೇಳಿದ್ರು ಆ ಗ್ರೂಪ್ ಅಲ್ಲಿ, ನೀವು ಇನ್ಮೇಲೆ ಕ್ಲಾಸ್ ಕೊಡ್ಬೇಕು. ಯಾಕಂದ್ರೆ ಡೈಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗೋದು, ಧ್ಯಾನ ಕುಂದಿರ್ಸ್ದಾಗ ಒಂದು ವಿಷನ್ ಬರೋದು, ಅದನ್ನೆಲ್ಲ ನಾನು ಹೇಳ್ತಾ ಇದ್ದೆ. ಅವಾಗ ಅವ್ರು ಹೇಳಿದ್ರು, ನಿಮ್ಗೆ ಯಾರೇ ದೇವಾನ ದೇವತೆಗಳು ಕಾಣಿಸ್ಲಿ, ನಿಮಗೇನು ಧ್ಯಾನ ಕೊಡ್ಬೇಕೋ ಅದನ್ನ ಅವ್ರಿಗೆ ಕೇಳ್ಕೊಳ್ರಿ, ನೀವೇನ್ ದರ್ಶನ ಕೊಟ್ಟಿರೋದು ಯಾಕೆ ಅಂತ ಹೇಳಿ. ಹಿಂಗೆಲ್ಲ ಕೇಳ್ತಾ ಕೇಳ್ತಾ ಹೋದೆ. ಕೊನೆಗೆ ನನ್ನಲ್ಲಿ ಒಂದು ಭಯ ಇತ್ತು, ಯಾರಾದ್ರೂ ದೊಡ್ಡ ದೊಡ್ಡ ಏನೋ ಒಂದು ಒಳ್ಳೆ ದೊಡ್ಡ ವ್ಯಕ್ತಿಯವ್ರನ್ನ ಮಾತಾಡ್ಸ್ಬೇಕು, ಎಲ್ಲಾದ್ರೂ ಹೋಗಿ ಯಾವ್ದೋ ಒಂದು ಆಫೀಸಲ್ಲಾಗ್ಲಿ ಎಲ್ಲೇನೇ ಆಗ್ಲಿ ನಾನ್ ಮಾತಾಡ್ಸ್ಬೇಕಂತ ತುಂಬಾ ಭಯ. ಅಥವಾ ಅಷ್ಟು ದೊಡ್ಡ ವ್ಯಕ್ತಿ ನಾನ್ ಮಾತಾಡ್ಸಿದ್ರೆ ಕಣ್ಣಾಗ್ ನೀರ್ ಬರೋದು, ಕುತ್ಕಿ ಹಿಡ್ಕೊಂಡಂಗ ಆಗೋದು. ಯಾಕಾಗತ್ತೆ ಗೊತ್ತಿಲ್ಲ, ಇದು ಭಯ ಯಾಕೆ. ಒಂದು ದಿನ ನನಗೆ ಕಾಳಿ ಮಾತೆ ಅವರು ದರ್ಶನ ಕೊಟ್ಟ. ನನ್ಗೆ ಅವಾಗ ಆಲ್ರೆಡಿ ನಾಲೆಡ್ಜ್ ಸಿಕ್ಕಿತ್ತು, ಯಾರೋ ನಿನಗೆ ದರ್ಶನ ಕೊಟ್ಟಾಗ ನಿನಗೇನು ಕ್ವಶನ್ ಇದ್ರೆ ಕೇಳ್ಕೋಬೇಕು ಅಂತ ಹೇಳಿದ್ರು. ಅವಾಗೆ ನಾನು ಹೊಸದಾಗಿ ಬಂದಿದ್ದು, ಒಂದು 2-3 ಮಂತ್ಸ್ ಅನ್ಕೊಳ್ಳಿ. ನನ್ನಲ್ಲಿ ಇಂಥ ಭಯ ಇದೆ, ನಾನು ಹೆಂಗ್ ತೆಗೆಯೋದು, ಒಂದು ಸ್ಟೇಜ್ ಮೇಲೆ ನಿಂತು ಮಾತಾಡೋದು ಗೊತ್ತಿಲ್ಲ, ಬೇಡ ಸ್ಟೇಜ್ ಇಂದ ದೂರ ಉಳಿತು. ಯಾರೋ ಒಬ್ಬ ವ್ಯಕ್ತಿ ಮುಂದೆ ನಿಂತಾರ, ಸ್ವಲ್ಪ ದೊಡ್ಡವ್ರನ್ನ ಬರ್ತಾನೆ ಇರಲಿಲ್ಲ, ಹಿಂದೆ ನಿಂತ್ಕೊಳೋದು, 4 ಜನರಲ್ಲಿ ಕಾಣಿಸ್ಕೋಬಾರ್ದು, ಎಲ್ಲೋ ಒಂದ್ ಮೂಲೆನಲ್ಲಿ ಇರ್ಬೇಕು, ಹಿಂಗಿತ್ತವಳು. ಆಮೇಲೆ ನಾನ್ ಕೇಳ್ದೆ ಕಾಳಿ ಮಾತೆ, ಅಮ್ಮ ನನಗೆ ಎಷ್ಟು ಭಯ ಇದೆ ಅಂದ್ರೆ ತುಂಬಾ ಭಯ ಇದೆ, ಇದರಿಂದ ನಾನು ಹೇಗ್ ಹೊರಗ್ ಬರ್ಬೇಕಮ್ಮ, ತುಂಬಾ ಅಂದ್ರೆ ತುಂಬಾ ಭಯ ಇದೆ. ಆ ಸಮಯದಲ್ಲಿ ಹೇಳ್ತೀನಿ, ನನ್ನೊಳಗಿರುವಂತ, ನನ್ನ ಹಾರ್ಟ್ ಅಲ್ಲಿ ಇರುವಂತಹ ಆ ಒಂದು ಭಯ ಅನ್ನೋದು ಇದ್ದಿದ್ದು ಒಂದು ಕಪ್ಪು ಮೂಟೆ, ಇಷ್ಟು ಒಂದ್ ಬಟ್ಟೆ, ಕಪ್ಪು ಬಟ್ಟೆಯಿಂದ ತೆಗೆದ್ರೆ ಹೇಗಿರುತ್ತೆ ಆ ಒಂದು ಗಂಟು ತರ, ಅದನ್ನ ತೆಗೆದು ತೋರಿಸ್ತಾ ಇದ್ರು. ಇದನ್ನ ತೋರಿಸ್ತಾ ಇದ್ರು. ಹರೇ ದೇವ್ರೆ, ಇದೇನಾ ಬೇಡವಾಗಿತ್ತು ನನ್ನಲ್ಲಿರೋದು ಅಂತ ಹೇಳಿ. ಎಸ್, ನಾನಿವತ್ತಿಂದ ಸ್ಟ್ರಾಂಗ್, ಯಾಕಂದ್ರೆ ಪಾಸಿಟಿವ್ ನಮ್ಮಲ್ಲಿ ತಗೋಬೇಕು ಅನ್ನೋದೆಲ್ಲ ಹೇಳ್ತಾ ಇದ್ರು ಡೈಲಿ. ಸೊ ಆ ಕಾಳಿ ಮಾತೆ ನೋಡಿ ನನಗೆ ಎಷ್ಟು ನನಗೆ ತುಂಬಾನೇ ಒಂದು ಅವತ್ತು ಖುಷಿ ಸಮಾಚಾರ. ನನಗೆ ನನ್ನಲ್ಲಿ ಏನೋ ಹೋಯ್ತು, ಹೊರಗಡೆ ಹೋಯ್ತು, ಏನೋ ಬೇಡವಾದದ್ದು ಹೋಯ್ತು, ನಾನು ಇನ್ಮೇಲೆ ಧೈರ್ಯದಿಂದ ಇರ್ಬೋದು ಅಂತ ಹೇಳಿ. ಅದಾದ್ಮೇಲೆ ಕೃಷ್ಣನು ಸಾಕಷ್ಟು ನನಗೆ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸ್ಕೊಡ್ತಾ ಬಂದ್ರು. ನೆಕ್ಸ್ಟ್ ಒಂದು ವಿಷನ್ ಅಲ್ಲಿ ನನಗೆ ಒಂದು ನದಿ ಅನ್ಕೊಳ್ಳಿ, ಒಂದು ಸರೋವರಕ್ಕೆ ಕರ್ಕೊಂಡು ಹೋಗಿ, ಅಲ್ಲಿ ಒಂದು ತಿಳುವಾದ ನೀರು, ನಾವ್ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ ಅನ್ಕೊಂತೀನಿ, ಅಷ್ಟು ತಿಳಿ ನೀರು. ನೋಡ್ತಾ ಇದ್ರೆ ಕೆಳಗಡೆ ಏನಿದೆ ಎಲ್ಲ ಕಾಣಿಸುತ್ತೆ. ಆ ನೀರಿನಿಂದ ನೋಡ್ತಾ ಇದ್ರೆ ಕೆಳಗಡೆ ಆ ಮರಳು ಅದೇನಿರತ್ತೆ ಎಲ್ಲ ಸ್ವಚ್ಛವಾಗಿ ಕ್ಲೀನ್ ಆಗಿ ಒಂದು ಕನ್ನಡಿ ಹೇಗ್ ಕಾಣಿಸುತ್ತೋ ಆ ರೀತಿ ಕಾಣಿಸ್ತಾ ಇದ್ದಾರೆ. ನನಗೆ ಆ ನೀರಿನಲ್ಲಿ ಒಂದು ವಾಟರ್ ಪಿರಮಿಡ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನನ್ಗೇನ್ ಬೇಕಾಗಿತ್ತು ನನಗೂ ಗೊತ್ತಿಲ್ಲ, ನಾನು ಅದನ್ನ ನೋಡ್ತಾ ಇದ್ದೀನಿ. ನಾನಂದೆ, ಕೃಷ್ಣ ಏನಪ್ಪ ಇಂಥದೆಲ್ಲ ತೋರಿಸ್ತಾ ಇದೀಯಾ, ಅಷ್ಟು ಚೆನ್ನಾಗಿದೆ ಅಂದ್ರೆ ಬಾ ಅಂತೇಳಿ ಕೈ ಹಿಡಿದು ಕರ್ಕೊಂಡು ಹೋಗಿ ಎನರ್ಜಿನ ಫ್ಲೋ ಮಾಡ್ತಾ ಇದ್ರೆ, ಆ ಕಿಂಗ್ ಚೇಂಬರ್ ಅನ್ನೋದಿದೆ, ಅದ್ರಲ್ಲಿ ಕೂಡ ಆ ಕಿಂಗ್ ಚೇಂಬರ್ ಇಂದ ಎನರ್ಜಿ ಫ್ಲೋ ಆಗ್ತಾ ಇದೆ, ಅದು ನನಗೆ ಹರಿಸ್ತಾ ಇದ್ದಾರೆ, ಫುಲ್ ಬಾಡಿಗೆಲ್ಲ ಹರಿಸ್ತಾ ಇದೆ. ಇಷ್ಟೆಲ್ಲ ಏನಿದು, ಎಷ್ಟು ಅದ್ಭುತ, ನನಗ್ ಮಾತಾಡಕ್ಕೆ ಆಗ್ತಾ ಇಲ್ಲ. ಅವತ್ತು ಎಷ್ಟು ಖುಷಿಯಾಗಿದ್ದೀನಿ ಅಂದ್ರೆ, ಅದಾದ್ಮೇಲೆ ನಾನು ಹೊರಗಡೆ ಬಂದ್ಮೇಲೆ ತುಂಬಾ ಖುಷಿ ಆದೆ. ಎಷ್ಟು ರಿಲೀಫ್, ಎಷ್ಟು ನನ್ನಲ್ಲಿ ಎನರ್ಜಿ ಇದೆ ಅನ್ನಿಸ್ತಾ ಇದೆ. ನೋಡಿ, ಯಾರ್ ಬಂದ್ರು, ಯಾರ್ ನನ್ನನ್ನು ನೋಡಿದ್ರು, ಯಾರ್ ಏನ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾವು ಎಷ್ಟು ಧ್ಯಾನನ ಆಳಕ್ಕೆ ತಗೋತೀವಿ, ಎಷ್ಟು ಮನಸ್ಸಿಗೆ ತಗೊಳ್ತೀವಿ, ಎಷ್ಟು ಪಾಸಿಟಿವಿಟಿ ಆಗಿ ಬದುಕ್ತೀವಿ, ಭಾವನೆನ ಹೇಗೆ ಶುದ್ಧವಾಗಿ ಇಟ್ಕೊಂತೀವಿ, ಅಂತರಂಗದಲ್ಲಿ ಆಗಿರ್ಬೋದು ಬಹಿರಂಗದಲ್ಲಿ ಆಗಿರ್ಬೋದು, ಇದೆಲ್ಲ ಒಬ್ಬ ಮಾಸ್ಟರ್ ನೀಟಾಗಿ ಮಾಡ್ಕೊಂತ ಹೋದ್ರೆ ನಮ್ಮಲ್ಲಿರುವ ಕಲ್ಮಶನ ಆ ಭಗವಂತನೇ ಎಲ್ಲವೂ ತೆಗೆದು ಹಾಕ್ತಾನೆ. ಏನು ಬೇಕೋ ಅದು ನಮ್ಮೊಳಗಡೆ ಆತ ಒಳಗಡೆ ಇಡ್ತಾನೆ ಅನ್ನೋದಕ್ಕೆ ನನಗೆ ಅವತ್ತು ಸಾಕ್ಷಿ ಆಯ್ತು. ಇದಾದ್ಮೇಲೆ 1-3-4 ಮಂತ್ಸು ಆಗಿರ್ಲಿಲ್ಲ,
ಒಂದೊಂದೇ ಆದ್ಮೇಲೆ ಬುದ್ಧ ಭಗವಾನ್ ಅವ್ರದ್ದು ತುಂಬಾ ನನಗೆ ಅವರು ಒಂದ್ ನಿಮಿಷ. ಈ ರೀತಿಯಾಗಿ ಬುದ್ಧ ಭಗವಾನ್ ಅವರು ಒಂದ್ಸರಿ ಏನ್ ಮಾಡಿದ್ರು ಅಂದ್ರೆ, ನನಗೆ ಆ ಸಮಯದಲ್ಲಿ ಬೆನ್ನು ನೋವು ಸ್ಟಾರ್ಟ್ ಆಗಿತ್ತು ಧ್ಯಾನಕ್ಕೆ ಬಂದು ಸ್ವಲ್ಪ ದಿವಸಕ್ಕೆ. ಸಾರಿ. ಆ ಒಂದು ಸಮಯದಲ್ಲಿ ಬೆನ್ನು ನೋವು ಏನಪ್ಪ, ಕೂತ್ಕೊಂಡ್ರು ಬೆನ್ನು ನೋವ್ತಾ ಇದೆ, ಏನು ಓಡಾಡಿದ್ರು ಬೆನ್ನು ನೋವುದು, ಕೆಲಸ ಮಾಡಿದ್ರು ಬೆನ್ನು. ಸುಮಾರು 1.5 ತಿಂಗಳು ಅದೇ ಬೆನ್ನು ನೋವಲ್ಲಿ ಇದ್ದೆ ನಾನು. ಧ್ಯಾನ ಕೂತ್ಕೊಂಡ್ರು ಬೆನ್ನು ನೋವು ಬರ್ತಾ ಇತ್ತು. ನಾನು ಹೇಳ್ದೆ, ಬುದ್ಧ ಭಗವಾನ್ ಅವರು ಒಂದ್ಸರಿ ವಿಷನ್ ಅಲ್ಲಿ ಕಾಣಿಸ್ತಾ ಇದ್ರು. ಅವರು ಒಂದು ಗೋಲ್ಡನ್ ಪಿರಮಿಡ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೂಡ ಆ ಎನರ್ಜಿನ ನನ್ನೊಳಗಡೆ ಪಾಸ್ ಮಾಡಿದ್ರು ಅವರು. ನಾನು ಹೋಗಿ ಅವ್ರ ಪಾದ ಹಿಡ್ಕೊಂಡು ನಾನು ಕೇಳ್ಕೊಂಡೆ, ಬುದ್ಧ ಭಗವಾನ್ ನನಗೆ ಯಾಕೆ ಈ ಒಂದು ಬೆನ್ನು ನೋವು, ಇದರಿಂದ ನನಗೆ ಸಾಕಾಗಿ ಹೋಗ್ಬಿಟ್ಟಿದ್ನ, ಯಾವ ಡಾಕ್ಟರ್ ತೋರಿಸಿಲ್ಲ, ಬಟ್ ಅಂತ ದೊಡ್ಡ ನೋವಲ್ಲ, ನನಗೆ ಇರಿಟೇಷನ್ ಆಗುವಂತ ಬೆನ್ನು ನೋವು ಅದು. ಯಾಕೆ ಬುದ್ಧ ಭಗವಾನ್ ನನಗೆ ಈ ರೀತಿಯಾಗಿ ನನ್ನ ಬಾಡಿಗೆ ಆಗ್ತಾ ಇದೆ ಅಂತಂದ್ರೆ, ಅವ್ರು ಒಂದ್ ಮಾತು ಹೇಳಿದ್ರು, ಇದು ಕ್ರಮೇಣ ಹೋಗತ್ತೆ, ಏನು ವರಿ ಮಾಡ್ಕೋಬೇಡ, ಏನು ಚಿಂತೆ ಮಾಡ್ಬೇಡ, ಕ್ರಮೇಣವಾಗಿ ಹೋಗತ್ತೆ ಅಂತ ಹೇಳಿ ಬೆನ್ನಿನ ಮೇಲೆ ಒಂದು ಹಸ್ತಾ ಇಟ್ರು. ಆಮೇಲೆ ಆ ಗೋಲ್ಡನ್ ಎನರ್ಜಿ ನನ್ನೊಳಗಡೆ ಪಾಸ್ ಆಗ್ತಾ ಇತ್ತು. ಆ ಗೋಲ್ಡನ್ ಪಿರಮಿಡ್ ಅಲ್ಲಿ ಗೋಲ್ಡನ್ ಎನರ್ಜಿ ಪಾಸ್ ಮಾಡ್ತಾ ಇದ್ರು ನನ್ನ. ಈ ರೀತಿಯಾಗಿ ಕೃಷ್ಣ ವಾಟರ್ ಪಿರಮಿಡ್, ವಾಟರ್ ಎನರ್ಜಿ, ಬುದ್ಧ ಅವರು ಗೋಲ್ಡನ್ ಪಿರಮಿಡ್, ಗೋಲ್ಡನ್ ಎನರ್ಜಿನ ಹಾಕ್ಸಿದ್ರು. ಅದಾದ ನಂತರ ನನ್ನ ಲೈಫ್ ಹೆಂಗೆ ಅಂತಂದ್ರೆ, ಆಲ್ರೆಡಿ ಅಲ್ಲಿ ನನಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ಬಿಡ್ತು. ಒಂದು 3-4 ಮಂತ್ಸ್ ಅಲ್ಲಿ ನೀವು ಕ್ಲಾಸ್ ಕೊಡ್ಬೇಕು ಅಂತ. ಐ ಥಿಂಕ್ 3 ಮಂತ್ಸ್ ಕಂಪ್ಲೀಟ್ ಆಗಿತ್ತು. ನನಗೆ ಅಷ್ಟು ಧೈರ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ಇಲ್ಲ ಮೇಡಮ್ ನೀವು ಕ್ಲಾಸ್ ಕೊಡ್ಲೇಬೇಕು. ಹೋಗಿ ಒಂದು ಅನುಭವದ ಕ್ಲಾಸ್ನ ಹೇಳಿದೆ. ಅದಾದ ಮೇಲೆ ಒಂದೊಂದೇ ಕ್ಲಾಸ್ ಅಲ್ಲಲ್ಲಿ ಬೇರೆ ಕಡೆ ಎಲ್ಲ ಕರೀತಾ ಇದ್ರು, ಮೇಡಮ್ ಕ್ಲಾಸ್ ಮಾಡ್ರಿ, ನೀವು ಮಾಡ್ರಿ ಅಂತ. ಧೈರ್ಯನೇ ಇಲ್ಲ, ಈ ರೀತಿ ಕುತ್ಕೊಳ್ಳೋದೇ ಗೊತ್ತಿಲ್ಲ ನನಗೆ. ಅಯ್ಯೋ ಹೆಂಗ್ ಹೇಳ್ಬೇಕು, ಅಷ್ಟು ಜನ ಇರ್ತಾರೆ, ನಾನು ಹೆಂಗ್ ಕುತ್ಕೊಂಡು ಮಾತಾಡ್ಬೇಕು, ಹೆಂಗೆ ಅನ್ಸುತ್ತೆ ಅವರಿಗೆ ನನ್ನನ್ನು ಹಂಗೆ, ಅಂದ್ರೆ ನಾನು ಹೇಳೋದವ್ರಿಗೆ ಹೆಂಗ್ ಇಷ್ಟ ಆಗುತ್ತೋ ಇಲ್ಲೋ ಅನ್ನೋಕ್ಕಿಂತ ನಾನು ಏನ್ ಹೇಳ್ತಾರಪ್ಪ, ಹಿಂಗೇನಾದ್ರು ಅನ್ಕೊಂತಾರ, ಈ ರೀತಿ ಒಳಗಡೆ. ಯಾಕಂದ್ರೆ ಸ್ಟಾರ್ಟಿಂಗ್ ನಾನು ಅವಾಗ ಸ್ಟಾರ್ಟಿಂಗ್ ಟೈಮಲ್ಲಿ. ಆಮೇಲೆ ಅದು ನನಗೆ ತುಂಬಾ ಬೇರೂರಿತ್ತು. ನಾನು ಹೇಳೋದು ನನ್ನೊಳಗೆ ಏನಿದೆ ಅದನ್ನೇ ಹೇಳ್ತಾ ಇದ್ದೀನಲ್ವಾ, ನಾನ್ಯಾಕೆ ಭಯ ಪಡ್ಬೇಕು, ನನ್ನೊಳಗಿರೋದನ್ನೇ ನಾನು ಹೇಳ್ಬೇಕಲ್ವಾ ಅಂತ ಹೇಳಿ ಆ ರೀತಿಯಾಗಿ ಕ್ಲಾಸ್ ಸ್ಟಾರ್ಟ್ ಮಾಡ್ತು. ರಿಯಲಿ ಇವಾಗ ಹೆಂಗೆ ಅಂತಂದ್ರೆ, ನಾನು ಯಾವಾಗ ಸ್ಕೂಲ್ನಲ್ಲಿ ಕೆಲಸ ಮಾಡ್ಬೇಕಾದ್ರೂ ಒಂದ್ ಸ್ಟೇಜ್ ಮೇಲೆ ಹೋಗಿ ನಿಂತು ನಾನು ಯಾವ್ದು ಒಂದು ಭಾಷಣ ಅಂತೆಲ್ಲ ಹೋಗ್ತಿರ್ಲಿಲ್ಲ. ಎಲ್ಲ ಮಕ್ಕಳಿಗೆ ಕ್ಲಾಸ್ ಹೇಳ್ತಾ ಇದ್ದೆ, ಅದೆಲ್ಲ ಬೇರೆದವ್ರು ನೋಡ್ಕೊಳ್ತಾ ಇದ್ರು, ಅಷ್ಟೇ ನಾನು ಸೀಮಿತ ಅಂದ್ಕೊಂಡಿದ್ದೆ. ಇವಾಗ ಏನು ನನಗೆ ಪ್ರಾಬ್ಲಮ್ ಇಲ್ಲ. ಒಂದ್ ಕಡೆ ಹೋಗಿ ನಿಂತು ಮಾತಾಡೋದು, ಆರಾಮಾಗಿ ನಿಂತ್ಕೊಂಡು ನನಗೇನ್ ತಿಳಿದಿದೆ, ನನಗೇನ್ ಅರ್ಥ ಆಗಿದೆ, ನಾನೇನೇನ್ ರಿಸೀವ್ ಮಾಡ್ಕೊಂಡಿದೀನಿ, ಏನೇನು ಬೇಡ ಅಂತ ಬಿಟ್ಟು ಹಾಕಿದೀನಿ, ಇವೆಲ್ಲ ನನ್ನ ಧ್ಯಾನದಲ್ಲಿ ನಡೆದಿರುವಂತಹದ್ದು ನಿಂತ್ಕೊಂಡು ಎಷ್ಟೊತ್ತು ಹೇಳುವಷ್ಟು ಆ ಶ್ರೀಕೃಷ್ಣ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದ. ಈ ಧ್ಯಾನದಿಂದ ಏನೆಲ್ಲ ಆಗಿದೆ ಅಂದ್ರೆ, ಸಾಕಷ್ಟು ಜನರಿಗೆ ನನ್ನ ಧ್ಯಾನ ಹೇಳ್ಕೊಡ್ಬೇಕು ಅಂತ ಅನಿಸ್ತು. ರ್ಯಾಲಿ ನಡೀತಾ ಇತ್ತು ನಮ್ಮ ಊರಲ್ಲಿ, ಬಳ್ಳಾರಿನಲ್ಲಿ. ಆ ರ್ಯಾಲಿಗಳನ್ನ ಅಟೆಂಡ್ ಆಗ್ಬೇಕು ಅಂತ ತುಂಬಾ ಇಷ್ಟ. ರ್ಯಾಲಿಗಳನ್ನ ಅಟೆಂಡ್ ಆಗ್ತಾ ತುಂಬಾ ಬಿಸಿಲು ಆ ಸಮಯದಲ್ಲಿ, ಹೋಗ್ತಾ ನನ್ ಚಪ್ಲಿ ಕಿತ್ತ ಹೋಗ್ಬಿಡ್ತು. ಅದೆರಡು ಚಪ್ಲಿನ ಬಿಸಾಕ್ಬಿಟ್ಟು ಬರಿಗಾಲಲ್ಲಿ ನಾನು ತುಂಬಾ ಅವಾಗ ಕಾಲ್ ನೋವು ಬರ್ತಾ ಇತ್ತು ಆ ಸಮಯದಲ್ಲಿ. ಓಕೆ, ನನ್ಗೆ ಹೆಂಗಿದ್ರು ಪರವಾಗಿಲ್ಲ, ನನ್ಗೆ ರ್ಯಾಲಿ ಇಂಪಾರ್ಟೆಂಟ್ ಅಷ್ಟೇ. ಏನೋ ಅಂದಿದ್ದಾರಲ್ಲ ಪತ್ರಿಜಿಯವ್ರು ಹೇಳಿದ ಪ್ರತಿಯೊಂದು ಕರೆಕ್ಟ್ ಆಗಿದೆ. ಆ ರ್ಯಾಲಿನ ನಾನು ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಪ್ಯಾಂಪ್ಲೆಟ್ಸ್ ಕೊಡ್ತಾ ರ್ಯಾಲಿ ಮಾಡೋದು. ಅದು ನಮ್ಮ ಬಳ್ಳಾರಿನಲ್ಲಿ ವಂಡರ್ಫುಲ್. ಅವಾಗೆ ಅಮ್ಮ ಶಕ್ತಿ ಆ ಒಂದು ಪಿರಮಿಡ್ ಓಪನಿಂಗ್ ಆಗ್ತಾ ಇತ್ತು. ಆ ಪ್ರೋಗ್ರಾಮ್ಗೆಲ್ಲ ನಾನು ಅಟೆಂಡ್ ಆದೆ. ಈ ರೀತಿಯಾಗಿ ಜರ್ನಿ ಬಂತು. ನೆಕ್ಸ್ಟ್ ನಾನು ಬೇರೆ ಕಡೆ ಕ್ಲಾಸ್ ಕೊಟ್ಟಾಗ
ಒಂದೊಂದು ವಿಷಯಗಳು ನಾನು ಏನ್ ಹೇಳ್ತೀನಿ, ಒಂದೊಂದು ಸಬ್ಜೆಕ್ಟ್ ತೆಗೆದ್ಬಿಟ್ಟು ನಾನು ಏನ್ ಹೇಳ್ತೀನೋ, ಹೇಳೋದಷ್ಟೇ ಅಲ್ಲ, ಅದನ್ನ ನಾನು ಕಲಿತಾ ಇದ್ದೀನಿ ಅಂತ ನನ್ನ ಒಳಗಡೆ ಅನಿಸ್ತೈತೆ. ಜಸ್ಟ್ ಒಂದ್ ಬುಕ್ ಓದಿದ್ರೆ ನಾನು ಎಷ್ಟು ತಿಳ್ಕೊತೀನೋ, ಆ ಓದಿ ಇನ್ನೊಬ್ರಿಗೆ ಹೇಳ್ತೀನಲ್ಲ, ಅದು ಡಬಲ್ ಟೈಮ್ ನನ್ನಲ್ಲಿ ಆ ಬೆಳೀತಾ ಇದ್ದೀನಿ, ಡೆವಲಪ್ ಆಗ್ತಾ ಇದ್ದೀನಿ ಅನಿಸ್ತಾ ಇತ್ತು. ಹಿಂಗೆ ಕೃಷ್ಣ ಇಲ್ಲಿವರೆಗೂ ಹೇಗೆ ಅಂತಂದ್ರೆ ಧ್ಯಾನದಿಂದ ಪ್ರತಿಯೊಂದು ಇದೆ ಅಂತ ಹೇಳಿ, ಈಗೂ ಕೂಡ ಇವತ್ತಿನವರೆಗೂ ನಾ ಕೃಷ್ಣನ ಹತ್ರ ಇವತ್ತು ನಾನು ಬೆಳಗ್ಗೆನು ನಾನು ಕೃಷ್ಣನ ಹತ್ರ ನಾನು ಓಪನ್ ಹಾರ್ಟ್, ಓಪನ್ ಮೈಂಡ್ ಅಲ್ಲಿ ನಾನು ಮಾತಾಡ್ತೇನೆ. ಯಾಕಂದ್ರೆ ನನಗೇನ್ ಬೇಕು ನೆಕ್ಸ್ಟ್ ಕೆಲ್ಸಕ್ಕೆ, ನೆಕ್ಸ್ಟ್ ಏನ್ ಕೃಷ್ಣ ನಾನೇನ್ ಹೆಂಗೆ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಏನ್ ಡಿಸಿಷನ್ ತಗೋಬೇಕು, ನನಗೆ ನೀನೇ ಎಲ್ಲ ಕೊಡ್ಬೇಕು. ಯಾಕಂದ್ರೆ ನೀನಿಲ್ದೇನೆ ಏನು ಇಲ್ಲ. ಹಂಗೆ ಈಗ ಅವಾಗ ಏನಾಯ್ತು ಅಂದ್ರೆ ಒಂದು ವಿಷನ್ ನಲ್ಲಿ ನನಗೆ ಪತ್ರಿಜಿಯವ್ರ ಜೊತೆಗೆ ಅಲ್ಲಿ ಕೃಷ್ಣ ಕಾಣಿಸ್ತಾ ಇದ್ರು. ಆ ಕೃಷ್ಣನ ಕೊಡಲು ಪತ್ರಿಜಿಯವ್ರ ಹತ್ರ ಬಂತು. ಆ ಪತ್ರಿಜಿ ಅದನ್ನ ಊದಕ್ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ನಾನು ನೋಡ್ತಾ ಇದ್ದೆ ಒಂದ್ ವಿಷನ್ ಅಲ್ಲಿ. ಯಾಕೆ ಹಿಂಗ್ ಕಾಣಿಸ್ತಾ ಇದ್ದಾರೆ, ಯಾಕೆ ಹಿಂಗ್ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ಕೃಷ್ಣ ಪತ್ರಿಜಿಯವ್ರದ್ದು ಎಷ್ಟು ಲಿಂಕ್ ಇದೆನೋ ಗೊತ್ತಿಲ್ಲ. ಅದು ಇನ್ನೂ ಎಷ್ಟೋ ತಿಳ್ಕೋಬೇಕು. ಹಂಗಾಗಿ ಏನೋ ಬಿಡು, ಇದು ಪತ್ರಿಜಿಯವರು ಮತ್ತು ಕೃಷ್ಣನ್ಗೆ ತುಂಬಾ ಲಿಂಕ್ ಇದೆ ಅಂತ ಅನಿಸ್ತು. ರಿಯಲಿ ಇದೆ, ಅದು ನನಗೂ ಅನಿಸ್ತಿದೆ. ಒಂದು ಕಡೆ ನಂಗೆ ತುಂಬಾ ಅಂದ್ರೆ ತುಂಬಾ ಅನ್ಸ್ಬಿಟ್ಟಿದೆ. ಹಿಂಗಾಗಿ ಪತ್ರಿಜಿಯವರು ಏನೆಲ್ಲ ಹೇಳ್ತಾರೋ, ಬೆಳ್ಳುಳ್ಳಿ ತಿನ್ಬಾರ್ದು ಅದೆಲ್ಲ ಏನ್ ಹೇಳಿ, ಮಶ್ರೂಮ್ ಬೇಡ, ಅವತ್ತಿಂದ ಅದನ್ನ ಅವಾಯ್ಡ್ ಮಾಡ್ಕೊಂಡು ನಮ್ಮ ಮನೇಲಿ ಇವತ್ತಾದ್ರೂ ನನ್ ಬೆಳ್ಳುಳ್ಳಿ ಕೂಡ ಇಟ್ಕೊಂಡಿಲ್ಲ ನಾನು. ಅದಿಲ್ದೇನೆ ನಾನೆಲ್ಲ ಅಡ್ಗೆ ಮಾಡ್ತಾ ಇರ್ತೀನಿ. ಹಿಂಗೆ ಈ ರೀತಿಯಾಗಿ ನನ್ನ ಧ್ಯಾನದಲ್ಲಿ ಹೇಗೆ ಅಂತಂದ್ರೆ, ನಾನು ನೆಕ್ಸ್ಟ್ ನನ್ಗೆ ಹೇಳಿದ್ರಲ್ವಾ ಬುದ್ಧ ಭಗವಾನ್ ನಿನ್ನ ಸಾಧನೆ ಇದೆ ಇಲ್ಲಿ ಅಂತ. ನನಗೆ ಅನಿಸ್ತು, ನಾನು ಯಾಕೆ ಒಂದು ಚಾನಲ್ ಓಪನ್ ಮಾಡಬಾರ್ದು, ನನ್ನದೇ ಆದಂತ ಒಂದು ಗ್ರೂಪ್ ತೆಗಿಬೇಕು ಮಾಡ್ಬೇಕು ಅಂತ. ನನ್ಗೆ ಅಲ್ಲಿವರೆಗೂ ಕರ್ಕೊಂಡ್ ಬಂದ್ರು. ಲೈಫ್ ಅಂತೂ ತುಂಬಾ ಅದ್ಭುತ. ನಾನ್ ಮುಂಚೆ ಹೇಗಿದ್ದೇನೋ ಇನ್ನೂ ಖುಷಿಯಾಗಿರಕ್ಕೆ ಸ್ಟಾರ್ಟ್ ಆಯ್ತು. ಯಾಕೆ ಅಂತಂದ್ರೆ ಭಾವನೆ ಮತ್ತು ಮನಸ್ಸುಗಳು ಚೇಂಜ್ ಆಗ್ತಾ ಇದೆ. ಭಾವನೆನಲ್ಲಿ ಎಲ್ಲೋ ಅಲ್ಪ ಸ್ವಲ್ಪ ಮನುಷ್ಯರಂದ್ಮೇಲೆ ಕಲ್ಮಶನ ಸ್ವಲ್ಪ ಇನ್ನೇನೋ ಏನೋ ಒಂದು ಭಾವನೆ ಇರತ್ತಲ್ವಾ, ಒಂದು ಜಲಸ್ ಆಗಿರ್ಬೋದು, ಹಿಂಗೇನೇನೋ ಎಲ್ರಿಗೂ ಇರತ್ತೆ. ಅದೆಲ್ಲ ನಾನು ಜಯಿಸಿ ಬರ್ಬೇಕಂತಾರಲ್ಲ ಅರಿಷಡ್ ವರ್ಗಗಳನ್ನ, ಅದನ್ನ ಜಯಿಸಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಒಂದೊಂದನ್ನ ನಾನು ಮಾಡ್ತಾ ಹೋದ್ರೆ ಎಷ್ಟು ಅದ್ಭುತ ಅಂದ್ರೆ ರಿಯಲ್ ಇವಾಗ ವಂಡರ್ಫುಲ್. ಎಷ್ಟಕ್ಕೆ ಯಾವ್ದಕ್ಕೆ ಮಹತ್ವ ಕೊಡ್ಬೇಕೋ ಅದಕ್ಕೆ ಮಹತ್ವ ಕೊಡ್ಬೇಕು. ಯಾವ ವ್ಯಕ್ತಿಗಳ ಜೊತೆಗೆ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ನೆಗೆಟಿವಿಟಿ ಪಾಸಿಟಿವಿಟಿ ಹೇಗೆ ಹೊರಗೆ ಹೋಗುತ್ತೆ, ಹೇಗೆ ನಾವು ಬೇರೆಯವರಿಂದ ರಿಸೀವ್ ಮಾಡ್ಕೊಳ್ತಾ ಇದೀವಿ, ಇದೆಲ್ಲ ಅರ್ಥ ಆಗಕ್ ಬಂತು. ಕ್ಷುಲ್ಲಕ ಮಾತುಗಳಾಗಿರ್ಬೋದು, ಅಥವಾ ಬೇಡವಾದ ಮಾತುಗಳಾಗಿರ್ಬೋದು, ಅಥವಾ ಅನ್ನೆಸೆಸರಿ ಮಾತುಗಳು, ಪಕ್ಕದ ಮನೆಯವ್ರ ಜೊತೆ ಮಾತಾಡೋದು, ಎಲ್ಲ ಬೇಕೇ ಆಗಿಲ್ಲ ರೀ. ನಾವು ಅದನ್ನೆಲ್ಲಾ ಬಿಟ್ಟು ಧ್ಯಾನಕ್ಕೆ ಹೆಚ್ಚು ಸಮಯ ಕೊಡ್ರಿ, ಅಥವಾ ಧ್ಯಾನ ಪ್ರಚಾರನೂ ಮಾಡ್ಬೇಕು ಅದ್ರ ಜೊತೆಗೆ. ಸೊ ಇದೆಲ್ಲ ಮಾಡ್ತಾ ನನಗೇನಂತಂದ್ರೆ, ಹೌದು ನಾನೊಂದು ಗ್ರೂಪ್ ರೆಡಿ ಮಾಡ್ಕೋಬೇಕು. ಎಸ್, ನನ್ನ ಭಾವನೆಗೆ ಆ ಗ್ರೂಪ್ ರೆಡಿ ಆಯ್ತು. ಮನಸ್ಸು ಭಾವನೆ ಕರೆಕ್ಟಾಗಿ ನಾನು ಮಾಡ್ಕೊಂತ ಬಂದ್ರೆ ಒಂದು ಗ್ರೂಪ್ ರೆಡಿ ಆಯ್ತು. ಇವತ್ತು ನಾನು ಆಲ್ರೆಡಿ ಈಗ ಒಂದು 2 years ಹತ್ತತ್ರ ಆಯ್ತು ಆ ಗ್ರೂಪ್ ರೆಡಿ ಮಾಡಿ. ನನ್ನಲ್ಲಿನ ಅಲ್ಲಿ ನನ್ಗೆ ಎಷ್ಟೊಂದು ಹಿಂಗೆ ಮಾಸ್ಟರ್ಸ್ಗಳು ಬರ್ತಾ ಇರ್ತಾರೆ. ನಾನು ಅಲ್ಲಿ ಕ್ಲಾಸ್ ಮಾಡ್ತೀನಿ, ಸ್ವಾಧ್ಯಾಯ ಮಾಡ್ತೀನಿ. ಇವಾಗ ನನ್ನದೇ ಆದಂತ ಅದೊಂದು ಗ್ರೂಪ್ ಇದೆ. ಅದಷ್ಟೇ ಅಲ್ಲದೆ ನಾನು ಇನ್ನೊಂದು ಹೇಳ್ತಾ ಇದ್ರು ಅವಾಗೆಲ್ಲ ಸ್ಟಾರ್ಟಿಂಗ್ ಹೋದಾಗ, ಇಂಟ್ಯೂಷನ್ ಅಂತ ಹೇಳಿ, ಆಮೇಲೆ ಇನ್ನರ್ ವಾಯ್ಸ್ ಅಂತ ಹೇಳಿ. ಇದೇನಪ್ಪ ಇಂಟ್ಯೂಷನ್ ಇನ್ನರ್ ವಾಯ್ಸ್ ಅಂತಿದೆ. ನನ್ಗೂ ಗೊತ್ತಾಗ್ಬೇಕಲ್ಲ ಪತ್ರಿಜಿಯವರೇ, ಇನ್ನರ್ ವಾಯ್ಸ್ ಅಂದ್ರೆ ಗೊತ್ತಿಲ್ಲ ನನಗೆ ಅಂತ ಹೇಳಿ. ಹಂಗೆ ಹಿಂಗೆ ನಾನೇನೇ ಯೋಚನೆ ಮಾಡುವಾಗ ಇನ್ನರ್ ವಾಯ್ಸ್ ಬಂದ್ಬಿಡೋದು. ಏನೋ ಒಂದ್ ಅನ್ಕೊಳ್ತಾ ಇದೆ, ಅದಕ್ಕೆ ತಕ್ಕಂತೆ ಒಂದು ಆನ್ಸರ್ ಬಂದ್ಬಿಡೋದು. ಹೋ ಇದೇನಾ ಇನ್ನರ್ ವಾಯ್ಸ್ ಅಂದ್ರೆ, ಇದೆಲ್ಲ ಗೊತ್ತಾಗಕ್ ಶುರು ಮಾಡ್ತು. ಆಮೇಲೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ಕ್ಲಾಸ್ ಅವಾಗ ನಾನು ಹೊಸದಾಗಿ ಬಂದಾಗ ಕೇಳಿಸ್ಕೊಂಡಿದ್ದೆ. ಮ್ಯಾನಿಫೆಸ್ಟೇಷನ್ ಹೇಗ್ ಮಾಡ್ಕೊಳ್ಳೋದು? ಸೊ ಆ ಮಾಸ್ಟರ್ಸ್ ಹೇಳ್ದಾಗ್ಲೆ ನಮ್ಮಲ್ಲಿ ಒಂದು ಪಾಸಿಟಿವ್ ನಲ್ಲಿ ನಾವೇನನ್ನ ರಿಸೀವ್ ಮಾಡ್ಕೋತಿದೀವ, ಏನೇನೋ ಅಟ್ರಾಕ್ಟ್ ಮಾಡ್ಕೊಳ್ತಾ ಇದೀವ ಎವ್ರಿ ಡೇ, ಅಲ್ಲಿ ಏನು ನೆಗೆಟಿವಿಟಿ ಇಲ್ದೇನೆ ಹೀಗೆ ಆಗಿದೆ ನನಗೆ ಅಂತ ಹೇಳಿ ನನ್ನಲ್ಲಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಅದು ಮ್ಯಾನಿಫೆಸ್ಟೇಷನ್ ಆಯ್ತು ಅಂದ್ರೆ ನಿಮಗೆ ಹೇಳ್ತೀನಿ ಮಾಸ್ಟರ್ಸ್. ನಮ್ಮ ಮನೆ ಹತ್ರ ಆಂಜನೇಯ ಸ್ವಾಮಿ ಗುಡಿ ಇದೆ. ಅಲ್ಲಿ ಹೋದಾಗೆಲ್ಲ ನಾನು ಅನ್ಕೊಳ್ತಿದ್ದೆ, ಇಲ್ಲಿ ನಾನೊಂದು ಆನಾಪಾನಸತಿ ಕ್ಲಾಸ್ ಮಾಡ್ಬೇಕು ಅಂತ. ಅದೊಂದು ಸುಮಾರು ತಿಂಗಳು ಹೋದ್ವು. ಕೊನೆಗೆ
ನನ್ಗೆಲ್ಲೊಂದು ಅವಕಾಶನೇ ಬಂತು. ಅವಕಾಶ ಅಂದ್ರೆ ನನಗ್ ಗೊತ್ತಿರೋರು ಒಬ್ರಿದ್ರು ಆಂಟಿ. ಅವ್ರತ್ರ ಮಾತಾಡ್ತಾ ಇದ್ದೆ. ಅವರು ಧ್ಯಾನ ಮಾಡ್ತಾ ಇದ್ರು. ಅವರು ಆನಾಪಾನಸತಿಗೆ ಬಂದಿದ್ರು, ನಾನು ಬಂದೆ. ಬಟ್ ಇಬ್ರು ಒಂದು ಕ್ಲಾಸ್‌ಗಳಲ್ಲಿ ಮೀಟ್ ಆಗಿದ್ವು. ಓಹ್! ಇವ್ರು ಇಲ್ಲೇ ಇದ್ದಾರೆ ಅಂತ ಗುರ್ತಾಯ್ತು. ಸರಿ, ನನ್ಗಿಲ್ಲಿ ಕ್ಲಾಸ್ ಮಾಡ್ಬೇಕು ಹಂಗ ಹಿಂಗ ಅಂದ್ರೆ ಎಲ್ಲಾ ಜನರಿಗೆ ಒಬ್ಬೊಬ್ರಿಗೆ ಹೇಳಿದ್ರೆ ಆರ್ಟ್ ಕ್ಲಾಸ್ ಬೇಕು ಬೇಕು ಅಂದ್ರು. ಹೋಗಿ ಅಲ್ಲಿ ಒಂದು ಹಾಲ್ ಇದೆ. ಅಲ್ಲಿ ಕುತ್ಕೊಂಡು ಎವ್ರಿ ಡೇ ಕ್ಲಾಸ್, ಆಫ್‌ಲೈನ್ ಕ್ಲಾಸ್ ಸ್ಟಾರ್ಟ್ ಆಯ್ತು. ಒಂದ್ ಕಡೆ ಆನ್‌ಲೈನ್, ಒಂದ್ ಕಡೆ ಆಫ್‌ಲೈನ್. ಇವಿಷ್ಟು ಮಾಡಿ ಮನಸ್ಸೆಷ್ಟು ಸಂತೃಪ್ತಿ ಅಂದ್ರೆ, ಆಹಾ! ನಾನು ಲೋಕ ಕಲ್ಯಾಣದ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋಕೆ ಎಷ್ಟು ತೃಪ್ತಿ ಕೊಡ್ತಿತ್ತೋ ಅದು ನನ್ನೊಳಗಡೆ ತುಂಬಿಸ್ತಾ ಇದ್ರು ಪತ್ರಿಜಿ ಗುರುಗಳು, ಹೈಯರ್ ವರ್ಲ್ಡ್ ಮಾಸ್ಟರ್ಸ್. ಇದೆಲ್ಲ ಮಾಡುವಾಗ ನನಗೇನಾಗ್ತಾ ಇತ್ತು ಅಂದ್ರೆ, ನನ್ನ ಕೆಲ್ಸಗಳು ಎಲ್ಲೆಲ್ಲಿ ಬ್ಯಾಲೆನ್ಸ್ ಬಿಟ್ಟಿರ್ತಿದ್ನಲ್ಲ, ಇವಕ್ಕಾಗಿ ನಾನು ಟೈಮ್ ಕೊಡ್ತಾ ಇದ್ದೆ. ನನ್ನ ಕೆಲ್ಸಗಳೆಲ್ಲ ಬ್ಯಾಲೆನ್ಸ್ ಇದ್ವಲ್ಲ, ಅವು ತಂತಾನೇ ಒಂದು ಏನ್ ಹೇಳ್ಬೇಕು, ಎಲ್ಲಿ ನಾನು ಬಿಟ್ಟು ಬಂದಿದ್ನೋ ಅದು ನನ್ ಕಡೆಯಿಂದಾನೇ ಜರುಗ್ತಾ ಇದ್ವು. ಅದ್ಭುತವಾಗಿ ಆಗ್ತಾ ಇತ್ತು ಆ ಕೆಲ್ಸಗಳು. ನಾವು ಎಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೋ ಆ ರಿಟರ್ನ್ ನಮಗ್ 10ರಷ್ಟು ಕೊಡತ್ತೆ ಅದು ಅಂತ ಹೇಳ್ತಾರಲ್ಲ. ಹಂಗಾಗಿ ನನ್ನ ಬಿಟ್ಟಿರುವ ಕೆಲ್ಸಗಳೆಲ್ಲ ಫಾಸ್ಟ್ ಆಗಕ್ ಸ್ಟಾರ್ಟ್ ಮಾಡ್ತು. ನಾನು ಅಲ್ಲೆಲ್ಲೋ ಬಿಟ್ಟಿರ್ತಿದ್ದೆ. ಯಾವ್ದೋ ಕೆಲ್ಸ ಹೊರಗಡೆ ಹೋಗೋದು, ಮನೆಯಲ್ಲಿ ಇರೋದು. ನಾನೇ ಅದನ್ನ ಮತ್ತೆ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದಾಗ ಅದು ಬೇಗ ಆಗಕ್ ಸ್ಟಾರ್ಟ್ ಮಾಡ್ಬಿಡ್ತು. ನನ್ಗೆಲ್ಲೂ ವ್ಯತ್ಯಾಸಗಳು ಅನಿಸ್ತಾ ಇರ್ಲಿಲ್ಲ. ಯಾರ ಹತ್ರನೂ ನನ್ನ ಮನೆಯಲ್ಲಿ ಬಯಸ್ಕೊತಿರ್ಲಿಲ್ಲ. ಈ ರೀತಿಯಾಗಿ ಪರಿವರ್ತನೆ. ಹಿಂಗೆ ಈ ರೀತಿ ಕ್ಲಾಸ್ ಕೊಟ್ಟಾಗ ಇವಾಗೆಲ್ಲ ಮೊನ್ನೆ ಹುಬ್ಳಿನಲ್ಲೂ ಕ್ಲಾಸ್ ಆಯ್ತು. ಸಾರಿ, ಒಂದು ವೇದಿಕೆ ಇವರು ರಂಗನಾಥ್ ಸರ್ ಅವರು ಅಲ್ಲಿ ಒಂದು ಕಾರ್ಯಕ್ರಮ ನಡೆಸಿದ್ರು. ವಂಡರ್ಫುಲ್ ಕಾರ್ಯಕ್ರಮ ಅಂತ. ಮಾಸ್ಟ್ರು ಎಲ್ಲ ಕಡೆ ಹೋಗಿ ಒಳ್ಳೊಳ್ಳೆ ಕ್ಲಾಸಸ್‌ನ ಕೊಡ್ತಾ ಇದ್ದಾರೆ. ಅಂಥ ಒಂದು ಅದ್ಭುತವಾದ ಕ್ಲಾಸ್ ಹುಬ್ಳಿನಲ್ಲಿ 2 ದಿನ ಜರುಗಿತ್ತು. ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು. ತುಂಬಾ ಅಂದ್ರೆ ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು. ಅಂತ ಒಂದು ಚಾನ್ಸ್ ಕೂಡ ಸರ್ ನನ್ಗೆ ಅವತ್ತು ಅಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ರು. ಸೊ ನಾನು ಹೋಗಿ ಆ ಒಂದು ವೇದಿಕೆನಲ್ಲಿ ಕೂತ್ಕೊಂಡು ಆ ವೇದಿಕೆಯಲ್ಲಿ ಮಾತಾಡ್ದೆ. ರಿಯಲ್ ಯಾಕೆ ಅಂದ್ರೆ ನೋಡ್ರಿ, ನಾನು ಬಿಫೋರ್ ಹೇಗಿದ್ದೆ ಅಂದ್ರೆ ಎಲ್ಲಿ 4 ಜನರ ಇದ್ದಲ್ಲಿ ಕಾಣಿಸ್ಕೊಳಕ್ ಆಗ್ತಾ ಇರೋಳು ನಾನು. ಟೀಚರ್ ಆಗಿ ಕೆಲಸ ಮಾಡಿದ್ರು ಕೂಡ ನನಗೆ ಆ ಧೈರ್ಯ ಹೊರಗೆ ಎಲ್ಲೋ ಸೈಡಲ್ಲಿ ನಿಂತ್ಕೊಂಡು ನಾವು ವರ್ಕ್ ಮಾಡಿ ಬರ್ಬೇಕು ಇಂಥವಳು. ಒಂದು ವೇದಿಕೆನಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡ್ಬೇಕಂದ್ರೆ ಸುಮ್ನೆ ಇಲ್ಲ. ಅಲ್ಲಿ ಸಾವಿರಾರು ಜನನು ನಿಂತ್ಕೊಂಡಿರ್ತಾರೆ, ಕೂತ್ಕೊಂಡಿರ್ತಾರೆ. ಅವರೆಲ್ಲ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಾವ್ ಏನ್ ಹೇಳ್ತಾ ಇದೀವಿ ಅಂತ ಅಬ್ಸರ್ವ್ ಮಾಡ್ತಾರೆ. ಸೊ ಇದೆಲ್ಲ ನನಗ್ ಸಿಕ್ಕಿರೋದು ಈ ಒಂದು ಆನಾಪಾನಸತಿ ಧ್ಯಾನದಿಂದ. ಯಾರೆಲ್ಲ ಇದು ನಡೆಸ್ತಾ ಕರ್ಮ ಸಿದ್ಧಾಂತ ಕೂಡ ನನಗೆ ಕನೆಕ್ಟ್ ಆದ ಇಲ್ಲಿ. ಕರ್ಮ ಸಿದ್ಧಾಂತವನ್ನು ನಾನು ಒಂದ್ ಕಡೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಅದನ್ನ ಕಲ್ತ ಮೇಲಂತೂ ಹೆಜ್ಜೆಗೂ ಕರ್ಮ ಸಿದ್ಧಾಂತ ಅನ್ನೋದು ನನಗೆ ಏನ್ ಮಾಡಿರ್ ಒಳ್ಳೇದು, ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಎಲ್ಲಿ ನನಗದು ದುಷ್ಕರ್ಮಗಳಿಗೆ ಇದಾಗ್ಬಿಡ್ತೀವಿ, ಎಲ್ಲಿ ಒಳ್ಳೆ ಕರ್ಮಕ್ಕ ಆಡ್ ಮಾಡ್ಕೋತೀವಿ ನಮ್ಮ ಪಾಯಿಂಟ್ಸ್‌ನ, ಎಲ್ಲಿ ಬೇಡವಾದ ಕರ್ಮಕ್ಕೆ ಹೋಗ್ಬಿಡ್ತೀವ, ಇವೆಲ್ಲ ತಿಳಿಯಕ್ ಸ್ಟಾರ್ಟ್ ಆಗತ್ತ. ಎಲ್ಲಿ ಹೆಜ್ಜೆ ಇಡ್ಬೇಕು ನಾವು, ಎಷ್ಟು ಮಾತಾಡ್ಬೇಕು, ಎಷ್ಟು ಮೌನವಾಗಿರಬೇಕು. ಎಲ್ಲ ಅಲ್ಟಿಮೇಟ್ ಈ ಒಂದು ಧ್ಯಾನ ಮತ್ತು ಕರ್ಮ ಧ್ಯಾನ. ಮೇಡಮ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮ್ಯಾಮ್. ಈ ರೀತಿಯಾಗಿ ಎಲ್ಲ ಒಂದು ಬದಲಾವಣೆ ಆಯ್ತು. ಇವಾಗ ಅದೇ ನಮ್ಮ ಒಂದು ಕ್ಲಾಸ್ಗಳಲ್ಲಿ ಈ ಕರ್ಮ ಸಿದ್ಧಾಂತನು ಹೇಳ್ತಾನೆ. ಮತ್ತೆ ಈ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಪ್ರತಿಯೊಂದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಂದ ಎಲ್ಲಿಗೆ ಬಂದೆ ಅಂದ್ರೆ, ನಾನು ಬರೀ ಒಂದು ನನ್ ಪುನರ್ಜನ್ಮ ನೋಡ್ಕೋಬೇಕು, ನನ್ ಹಿಂದಿನ ಜನ್ಮ ನೋಡ್ಕೋಬೇಕು ಅಂದವಳು ಇವಾಗ ನನ್ನನ್ನು ಎಲ್ಲಿಗೆ ತಂದು ಕೂಡ್ಸಿದ್ದಾನೆ ಶ್ರೀಕೃಷ್ಣ ಭಗವಂತ ಅಂತಂದ್ರೆ, ಒಂದು ಮಾಸ್ಟರ್ ಆಗಿ ಪತ್ರಿಜಿಯವರು ಯಾರು ಇವತ್ತು ಧ್ಯಾನ ಕಲ್ತ್ರೋ ಕಲಿತ್ರೆ ಆಯ್ತು, ನಿಂಗೊಂದು ಧ್ಯಾನ ಅನ್ನೋದು ಗೊತ್ತಾದ್ರೆ ಮಾಸ್ಟರ್ ಅಂತ. ಓಕೆ, ಒಬ್ರು ಮಾಸ್ಟರ್ ಆಗ್ಬಿಟ್ಟು ಸ್ವಂತ ಒಂದು ಕ್ಲಾಸ್ ಮಾಡ್ಕೊಂಡು ಎಷ್ಟೋ ಮುಂದೆ ಬರೋರ್ಗೆಲ್ಲ ಧ್ಯಾನ ಹಂಚೋದು, ಮತ್ತೆ ಧ್ಯಾನ ಪ್ರಚಾರ ಮಾಡೋದು. ಆಮೇಲೆ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡ್ಕೊಂಡೆ. ಏನೇ ಇವತ್ ಬರ್ಲಿ ಯಾವ್ದಕ್ಕೂ ಧೈರ್ಯ ಅನ್ನೋದು ನನ್ ಮುಂದೆನೆ ಬರತ್ತೆ. ಯಾವ ಭಯ ಇಲ್ಲ. ಯಾರ ಹತ್ರ ಮಾತಾಡಿದ್ರು ಮುಂದೆ ಹೋಗಿ ನಿಂತ್ಕೊ, ಎಸ್ ಹಿಂಗೆ ಅಂತ ಇದ್ದಕ್ಕಿದ್ದಂಗೆ ಹೇಳಿದ್ರೆ ನನಗ್ ಯಾಕ್ರಿ ಭಯ ಅನ್ನೋದು ನನ್ನೊಳಗೆ ಬಂದಿರೋ. ಎಂತವ್ರಾದ್ರೂ ಇರ್ಲಿ, ಹೋಗಿ ಮಾತಾಡು. ನಾ ಇನ್ನೊಂದ್ ಹೇಳ್ತೀನಿ, ಯಾರತ್ರನು ನಾವು ಜಗಳ ಮಾಡಿ ಅಥವಾ ಏನೋ ಅಂದು ಎಲ್ಲೋ ಒಂದ್ಸರಿ ಒಂದ್ ಕಡೆ ಮನಸ್ತಾಪಗಳನ್ನ ಮಾಡ್ಕೊಂಡಿರ್ತೀವಿ.
ಮನೆಯಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು. ಇವೆಲ್ಲ ಬೇಕಾಗಿಲ್ಲ. ಕರ್ಮ ಸಿದ್ಧಾಂತಕ್ಕೆ ಬಂದ ಮೇಲೆ ಅರ್ಥ ಆಗತ್ತೆ. ಇವೆಲ್ಲ ಬೇಕಾಗಿಲ್ಲ. ಇವರೆಲ್ಲರನ್ನು ನಾವೇ ಕರ್ಕೊಂಡು ಬಂದಂತಹ ನಮ್ಮ ಜೊತೆಗಿರ್ಬೇಕಾದಂತಹ ನಮ್ಮ ಒಡನಾಡಿಗಳೇ ಅನ್ಕೋಬೇಕು. ಎಲ್ರು ನಾವು ಅನ್ಕೊಂಡು ಕರ್ಕೊಂಡ್ ಬಂದಿದೀವಿ. ಇಲ್ಲಿ ಅವ್ರು ನಮಗೇನೋ ನೋವು ಕೊಡ್ತಿದ್ದಾರೆ, ನೋವಲ್ಲಿ ಮಾತಾಡ್ತಿದಾರೆ, ಓಕೆ, ನೋ ಪ್ರಾಬ್ಲಮ್. ಯಾರು ಮನಸ್ಸಿನ ಒಳಗಡೆ ತಂದ್ಕೋಬೇಡ್ರಿ. ಅವ್ರ ಏನ್ ಹೇಳ್ತಾ ಇದಾರ ಅದನ್ನ ಗಮನಿಸ್ರಿ. ತಪ್ಪು ಹೇಳ್ತಾ ಇದ್ರೆ ಅದಕ್ಕೆ ನೀವು ಸರಿಯಾಗಿ ಹೇಳಿ. ಆದ್ರೆ ಮನಸ್ಸಿಗೆ ತಗೊಂಡು ನೋವು ಮಾತ್ರ ಮಾಡ್ಕೋಬೇಡ್ರಿ. ಯಾಕಂದ್ರೆ ಹೆಂಗಾಗಿದೆ ಅಂದ್ರೆ ಇವಾಗ ಧ್ಯಾನಕ್ಕೆ ಬಂದವ್ರು ಒಂದ್ ಲೆಕ್ಕ, ಧ್ಯಾನಕ್ಕೆ ಬರ್ದೇ ಇರೋರು ಯಾರೋ ಏನೋ ಹೇಳ್ಬಿಟ್ರು ಅಂತ ಹೇಳಿ ತಮ್ಮ ಜೀವನನೇ ಹಾಳು ಮಾಡ್ಕೊಳ್ಳೋರು ಇದಾರೆ ಎಷ್ಟೊಂದ್ ಕಡೆ. ಒಂದೊಂದು ಗಂಡ ಹೆಂಡತಿ, ಅತ್ತೆ ಸೊಸೆ, ಏನೇ ಆಗಿರ್ಲಿ, ನನಗ ಅವ್ರ ಹಂಗಂದ್ರು ಇವ್ರ ಹಂಗಂದ್ರು ತನ್ನ ಪ್ರಾಣಿನೇ ತಾನು ಕಳ್ಕೊಳ್ಳುವಷ್ಟು ಒಂದೊಂದ್ ಮನೆಗಳಲ್ಲಿ ನಡೀತದೆ. ಇನ್ನೂ ಇದಕ್ ಚಾನ್ಸ್ ಕೊಡಬಾರ್ದು. ಯಾಕಂದ್ರೆ ಪ್ರಾಣ ಹತ್ಯೆ ಮಹಾಪಾಪ. ಹಂಗಾಗಿ ಯಾವುದಕ್ಕೂ ಬೇಡ. ಧ್ಯಾನ ಹಿಂಗೆಲ್ಲ ಕಲಿಸ್ಕೊಡ್ತಾ ಇದೆ ಅಂತಂದ್ರೆ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ನೀನು ಹೀಗಿದ್ದೆ ಇನ್ನು ಎಷ್ಟೋ ದೊಡ್ಡದಾಗಿನೂ ಬೆಳೆಯುವಂತಹ ಶಕ್ತಿ ನಿನ್ನೊಳಗಿದೆ. ಅದನ್ನ ಹೊರಗೆ ತೆಗಿ. ನೀನ್ ಇಲ್ಲಿ ಯಾವುದೋ ಮೂಲೆಯಲ್ಲಿ ಇದ್ದಕ್ಕೆ ಹೋಗಿ ಆಕಾಶದ ಅಷ್ಟು ಎತ್ತರನು ಬೆಳೆಯುವಷ್ಟು ಶಕ್ತಿ ನಿನ್ನಲ್ಲಿದೆ. ಹಂಗಾಗಿ ನಾನು ಯಾವುದೋ ಒಂದು ಮೂಲೆಯಲ್ಲಿ ಇದ್ದೆ. ನನ್ನನ್ನು ಈಗ ಪತ್ರಿಜಿ ಗುರುಗಳ ಮುಖಾಂತರ ಆ ಶ್ರೀಕೃಷ್ಣ ರಿಯಲಿ ನನಗೆ ಹೊರಗಡೆ ಪ್ರಪಂಚನ ತೋರಿಸಿ ಅಲ್ಲಿ ವರ್ಕ್ ಮಾಡು ಅಂತ ಹೇಳಿ ಬಿಟ್ಟಂಗಾಗಿದೆ. ಇದು ರಿಯಾಲಿಟಿ. ಇನ್ನೊಂದೇನು ಅಂತಂದ್ರೆ ಪಾಸಿಟಿವ್ ಅಲ್ಲಿ ನಾವು ಹೋಗ್ಬೇಕು. ಓಕೆನಾ? ಪಾಸಿಟಿವ್ ಥಿಂಕ್ ಮಾಡ್ರಿ. ಪಾಸಿಟಿವ್ ಆಗಿರೋದನ್ನೇ ತೆಗೆದುಕೊಳ್ಳಿ. ಯಾರು 108 ನೆಗೆಟಿವ್ ಮಾತಾಡ್ತಾರ, ಬೇಡವಾಗಿ ಮಾತಾಡ್ತಾರ, ಅದು ಒಂದ್ಸರಿ ಆಲೋಚನೆ ಮಾಡ್ರಿ. ಮೈಂಡಿಗೆ ತಗೋಬೇಡ್ರಿ ದಯವಿಟ್ಟು. ಮೈಂಡಿಗೆ ಯಾರೋ ಬಂದೇನೆ ಹೇಳಿ ಮೈಂಡಿಗೆ ಮಾತ್ರ ತಗೋಬೇಡ್ರಿ. ಅದು ಓಕೆ, ತಗೊಳ್ಳೋ ಅಷ್ಟಿದೇನಾ? ಇಲ್ಲ, ಯೋಚನೆ ಮಾಡಿ. ಒಳ್ಳೇದಿದೆ ಅದರಲ್ಲಿ ನಾ ಕಲಿಯೋದಿದೆ ಅಂದ್ರೆ ತಗೊಳ್ರಿ, ಇಲ್ಲ ಅದನ್ನ ಅಲ್ಲೇ ಬಿಡ್ರಿ. ಅವ್ರು 100 ಮಾತಾಡಿದ್ರು ದಯವಿಟ್ಟು ಯಾರು ಮೈಂಡಿಗೆ ತಗೋಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಅನುಭವ. ಯಾಕಂದ್ರೆ ನಾನ್ ಹಂಗೆ ತಗೊಂಡು ನನ್ನ ಮೈಂಡ್ ನಾನೇ ಹಾಳು ಮಾಡ್ಕೊಳ್ತಾ ಇತ್ತು. ಇದೆಲ್ಲ ನನ್ನಲ್ಲಿ ನಡೆದಿದೆ. ಯಾರೋ ಏನೋ ಅಂದ್ಬಿಟ್ರು ಅಂದ್ಮೇಲೆ ನನ್ನಲ್ಲಿ ಬರೀ ಅದೇ ಇಡೀ ದಿನ ಯೋಚನೆ ಮಾಡ್ತಾ ಇದ್ದೆ. ಇಡೀ ದಿನ ನಮ್ಮ ಮನೇಲಿ ಯಾರೋ ಏನೋ ಅಂದ್ಬಿಟ್ರೆ ಇಡೀ ದಿನ ಅದನ್ನೇ ಯೋಚನೆ ಮಾಡೋದು, ಅಳೋದು. ಒಂದ್ ಕಡೆ ಹೋಗಿ ಕೂತ್ಕೊಳ್ಳೋದು, ನನ್ ಕೆಲಸ ಮುಗಿಸಿ ಅಳೋದು. ನೋ, ಇವಾಗ ಬೇಕಾದವ್ರು ಬೇಕಾದ್ ಮಾತಾಡಿ, ನಾನು ಪ್ರೀತಿಯಿಂದ ಆನ್ಸರ್ ಮಾಡ್ತಾ ಇದ್ದೆ. ಯಾಕಂದ್ರೆ ನನ್ನಲ್ಲಿರುವ ಗುಣಗಳು ಒಳ್ಳೇದಾಗಿರ್ಬೇಕು, ಯೋಚನೆ ಒಳ್ಳೇದಾಗಿರ್ಬೇಕು, ಭಾವನೆ ಒಳ್ಳೇದಾಗಿರ್ಬೇಕು. ಇದು ಆನಾಪಾನಸತಿ ಧ್ಯಾನಕ್ಕೆ ಬಂದ್ಮೇಲೆ ನನ್ನಲ್ಲಿ ರೂಢಿಸಿಕೊಂಡಿರೋದು. ಯಾರೆಲ್ಲ ಇವತ್ ನೀವೆಲ್ಲ ಹಿಂಗ್ ಕುತ್ಕೊಂಡಿದ್ರಲ್ಲ, ನಾನು ಅಲ್ಲಿ ಕುತ್ಕೊಂಡು ಕೇಳಿಸ್ಕೊಂಡಂತ ಕ್ಲಾಸ್ಗಳು, ಪತ್ರಿಜಿಯವರ ಈ ಒಂದು PMC PSSM ಕ್ಲಾಸ್ಗಳು ನನಗೆ ಅಷ್ಟೊಂದು ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ತೆಗೆದುಕೊಂಡು ಬಂತು. ಇದನ್ನ ನಾನು ರೆಡಿ ಮಾಡ್ಕೊಂಡಾಗ ಇವತ್ತು ಯಾರೇ ಬೇಕಾದನ್ಕೊಳ್ಳಿ, ನಾನೇನು ವರಿ ಮಾಡ್ಕೊಳ್ತಿಲ್ಲ. ನಾನು ರಿಸೀವೇ ಮಾಡ್ಕೊಳ್ಳಲ್ಲ. ಒಳ್ಳೇದಿದ್ರೆ ಮಾತ್ರ ರಿಸೀವ್ ಮಾಡ್ಕೋತೀನಿ. ಅಥವಾ ನನ್ನನ್ನೇ ಯಾರೋ ಬೈದ್ರು ಕೂಡ ನೋ ಪ್ರಾಬ್ಲಮ್. ಅದು ಅವರವರ ಕರ್ಮ. ಅವ್ರ ಅನ್ನಕ್ಕೆ ಬಂದಿರ್ತಾರೆ, ಅಂತ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾ ರಿಸೀವ್ ಮಾಡ್ಕೊಂಡಿರ್ತಾನೆ ನನಗೆ ನೋವಾಗೋದು. ಇದನ್ ಕಲಿಬೇಕು. ಇದನ್ ಕಲ್ತಾಗ ಏನಂದ್ರೆ ಒಬ್ಬ ಮನುಷ್ಯ ಹೆಂಗ್ ಬೆಳಿತಾನಂದ್ರೆ, ನೆಕ್ಸ್ಟ್ ನಮ್ದು ದೇವ್ರು ಕೊಡ್ತಾನೆ, ನೋವು ಕೊಡ್ತಾನೆ, ಎಲ್ಲ ಹೆಂಗಿದಾಳೆ, ಸರಿ ಈಕೇನೋ ಸರಿ ಮಾಡ್ತಿದ್ದಾಳೆ, ಒಂದ್ ಸ್ವಲ್ಪ ನೋವು ಕೊಟ್ರೆ ಹೇಗಿರ್ತಾಳ ಅಂತ ಅವಾಗ ಕೊಡ್ತಿರ್ತಾನೆ. ನಾವ್ ಅದನ್ನು ಮೀರಿ ಮೇಲೆ ಬಂದೀವಿ ಅಂದ್ರೆ, ಎಸ್ ನೀನ್ ರೆಡಿ ಇದೀಯಮ್ಮ, ನೀ ಬಾ ಒಂದ್ ಕಡೆ, ನೀನ್ ಇನ್ನೊಬ್ಬರಿಗೆ ಬೋಧನೆ ಮಾಡಾಕೆ ನೀನು ಅರ್ಹಳಿದಿ ಅಂತ ಹೇಳಿ ಅಲ್ಲಿ ನಮ್ಮನ್ನ ಒಂದ್ ಕಡೆ ಕರೆದು ಕುಂದಿರ್ಸ್ತಾನೆ. ನಮ್ ಕೆಲ್ಸನೇ ಬೇರೆ ಅವಾಗ ಯಾವ ನೋವುಗಳು ಇರೋದಿಲ್ಲ ನಮಗೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅರಿತರೆ ಬಹಳ ಚಂದ. ಅದೇ ಹೇಳ್ತಾರಲ್ಲ, ತಿಳಿದುಕೊಂಡರೆ ಮುಕ್ತಿ, ತಿಳಿಯದಿದ್ದರೆ ನಾವೆಲ್ಲ ಅಲ್ಲೇ ಇರ್ತೀವಿ ಅಷ್ಟೆ. ತಿಳಿದುಕೊಂಡರೆ ಮೋಕ್ಷ, ತಿಳಿದೇ ಇದ್ರೆ ಏನಾಗ್ತೀವಿ, ನಾವಿನ್ನು ಅದೇ ಪಾತಾಳದಲ್ಲೇ ಕುತ್ಕೊಂಡಿರ್ತೀವಿ. ರಿಯಲಿ ಏನ್ ಬೇಕು, ನಾನು ಯಾವುದೇ ಸಂಕಷ್ಟದಿಂದ ಧ್ಯಾನ ಹುಡ್ಕೊಂಡ್ ಬಂದಿಲ್ಲ. ಬಟ್ ನನ್ನೊಳಗೆ ಒಂದು ತುಡಿತಾ ಇತ್ತು, ಧ್ಯಾನ ಬೇಕು ಅಂತ. ಇದು ಕೊಟ್ಟಿದ್ದೇ ಶ್ರೀಕೃಷ್ಣ, ಅದನ್ನೆಲ್ಲ ತೋರ್ಸಿದ್ದೇ ಶ್ರೀಕೃಷ್ಣ, ನೀನ್ ಇದು ಬೇಕು ಅಂತ. ಆ ಒಂದು ಯೂಟ್ಯೂಬ್ ಇಂದ ನನಗೆ ಹೌದಲ್ಲ ಧ್ಯಾನ ಬೇಕು ನೋಡಿ ಹೆಂಗ್ ಹೇಳಿತ್ತು. ಇದು ಕೆಟ್ಟದ್ದೋ ಒಳ್ಳೇದೋ ಅಂತ ಯೋಚನೆ ಮಾಡಿದ್ರೆ ಎರಡೂ ಇದೆ. ಸೊ ನಾನು ಅದನ್ನ ಎಳೆದಿದ್ದೇನು ನನ್ನ ಒಳ್ಳೇದಕ್ಕೆ, ನನ್ನ ಉದ್ಧಾರಕ್ಕೆ. ಸೊ ಈ ಒಂದು ಅನುಭವ ಇವತ್ತು ನನಗೆ
ಎಲ್ಲೇ ಹೋಗಕ್ಕೂ ಭಯ ಇಲ್ಲ, ಯಾರ ಹತ್ರ ಮಾತಾಡೋಕ್ಕೂ ಭಯ ಇಲ್ಲ. ನನ್ನ ಸಾಧನೆಯ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಹೀಗಾಗಿ ನನ್ ಎಲ್ಲೇ ಒಂದು ಪಿರಮಿಡ್ ಮಾಸ್ಟರ್ಸ್ ಕರೆದಾಗ ಆಯ್ತು, ಅಥವಾ ಒಂದು ಕ್ಲಾಸ್ ಮಾಡ್ಬೇಕಾದ್ರೆ, ಅಥವಾ ಒಂದು ವೇದಿಕೆಗೆ ಕರೆದಾಗ ಆಗಿರಬಹುದು, ಒಂದು ಒಳ್ಳೆ ಕಡೆ ಒಂದು ಜರ್ನಿಗೆ ಕರೆದಾಗ ಆಗಿರಬಹುದು, ಎಲ್ಲ ನನ್ ಸ್ವಂತ ಡಿಸಿಷನ್ ತಗೊಳ್ತೀನಿ, ಮನೇಲಿ ಹೇಳ್ತೀನಿ ನಾನು ಹಿಂಗ್ ಹೋಗ್ಬೇಕು. ಸೊ ಯಾರು ಅಡ್ಡಿ ಬರಲ್ಲ ಇವಾಗ. ಮೊದ್ಲೆಲ್ಲ ಅಲ್ಲಿಂಗೆ ಇಲ್ಲಿಂಗೆ ನೋ, ಯಾರು ಅಡ್ಡಿ ಬರಲ್ಲ. ಯಾಕಂದ್ರೆ ನನ್ನಲ್ಲಿ ಇದೆ ಅದು. ಲೋಕ ಕಲ್ಯಾಣದ ಕೆಲಸ ಮಾಡ್ತೀನಿ ಪತ್ರಿಜಿ ಅವರೇ, ಇದನ್ನ ನೀವು ಹೇಳ್ಕೊಳ್ರಿ, ಯಾರಿಗೆಲ್ಲ ಗೊತ್ತಿಲ್ಲ ಅನ್ಕೊಳ್ರಿ. ಸೊ ಎಲ್ಲವೂ ಸರಾಗವಾಗಿ ನಡೆಯುತ್ತೆ. ನನ್ನದೇ ಆದಂತ ಗ್ರೂಪ್ ಏನಿದೆ ಇಲ್ಲಿ, ಆಫ್ಲೈನ್ ಕ್ಲಾಸ್, ಅವರೆಲ್ಲ ನಾನು ಹೋಗ್ತೀನಿ ರೆಡಿ ಇರ್ತಾರೆ. ಸೊ ಅವ್ರು ನನ್ ಜೊತೆ ಬರ್ತಾರೆ ಒಂದು ಒಳ್ಳೆ ಕಾರ್ಯಕ್ಕೆ, ಒಂದು ಲೋಕ ಕಲ್ಯಾಣದ ಕೆಲ್ಸಕ್ಕೆ. ಹಿಂಗಾಗಿ ನಮ್ಮನೇಲಿ ಚೇಂಜಸ್. ಎಸ್, ನೀನ್ ಮಾಡ್ ಹೋಗ್ತೀಯಾ, ಹೋಗು, ಎಲ್ಲದಕ್ಕೂ ಫ್ರೀ ಬಿಟ್ಕೊಂಡು. ಈ ಫ್ರೀ ಅನ್ನೋದು ಮೊದ್ಲಿರ್ಲಿಲ್ಲ, ಕಟ್ಟಿ ಹಾಕ್ದಂಗೆ ಇತ್ತು ನನಗೆ. ಸೊ ಎಲ್ಲಿಂದ ಇಲ್ಲಿವರೆಗೂ ನಾನು ಬಂದಿದ್ದೀನಿ. ಓಕೆ ಮಾಸ್ಟರ್ಸ್, ನನ್ನ ಒಂದು ಅನುಭವ ಹೀಗಿತ್ತು. ಇದರಿಂದ ನಾನು ತುಂಬಾ ಸಂತುಷ್ಟಳಾಗಿದ್ದೀನಿ. ನನ್ನ ಮಕ್ಕಳಿಗೂ ಕೂಡ ಈ ಒಂದು ಧ್ಯಾನ ಹೇಳ್ಕೊಡ್ತಾ ಇದ್ದೀನಿ ಸಾಕಷ್ಟು ರೀತಿಯಾಗಿ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ, ನಮ್ಮಲ್ಲಿ 2 ಮನಸ್ಸುಗಳಿರ್ತಾವ, ಒಂದು ಹೊರ ಮನಸ್ಸು, ಒಂದು ಒಳ ಮನಸ್ಸು, ಸುಪ್ತ ಮನಸ್ಸು ಅಂತ. ಆ ಸುಪ್ತ ಮನಸ್ಸನ್ನ ನಾನು ತುಂಬಾ ಸ್ಟಡಿ ಮಾಡಿದೀನಿ. ಈಗ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಆ ಸುಪ್ತ ಮನಸ್ಸಿಗೆ ನೀವು ಯಾವತ್ತೂ ಪಾಸಿಟಿವ್ನ ಹಾಕೊಡಿ, ಎಲ್ಲೂ ಒಂದು ನೆಗೆಟಿವ್ ಹಾಕ್ಬಿಡಿ. ಆ ಪಾಸಿಟಿವ್ ಡೈಲಿ ಹೇಳ್ಕೊಳ್ರಿ. 10 ದಿವಸ ಹೇಳ್ಕೊಳ್ರಿ ಒಂದು ಕೆಲ್ಸಕ್ಕಾಗಿ. ನೀವು ಆಗಿದೆ, ಇದು ಚೆನ್ನಾಗಿ ಮೂಡಿ ಬರ್ಬೇಕು, ಇದು ಚೆನ್ನಾಗಿ ಅದ್ಭುತನೇ ಬೇಕು ಅಂತ ಹೇಳ್ಕೊಳ್ರಿ. ಹೇಳ್ತಾ ಗೈಡ್ ಮಾಡಿದ್ರೆ ಅದನ್ನ ನಿಮ್ ಟೈಮ್ ಬಂದಾಗ ಖಂಡಿತವಾಗ್ಲೂ ಅದ್ಭುತವಾಗಿ ಮೂಡಿ ಬರುತ್ತೆ. ಸೊ ಹಿಂಗೆ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.